ನಿರಹಂಕಾರಿಯಾಗಿ ಕರ್ಮವನ್ನ ಮಾಡು. ಮತ್ತೆ ನೀನು ಹೆಂಗ ಮಾಡು, ಈಸ್ ದಿನ ಏನೋ ತಿಳಿತಿದಿಲ್ಲ. ಈಗ ನಾನು ಅಹಂಕಾರದಿಂದ ದೇಹ ನಾನು, ಇಂದ್ರಿಯಗಳ ನಾನು, ಏನೇನೋ ತಿಳ್ಕೊಂಡು ಅಹಂಕಾರದಿಂದ ಕಾರ್ಯಗಳನ್ನು ಮಾಡ್ತಿದ್ದೆ. ಈಗ ನನಗೆ ಏನು ಕಲಿಸಿಕೊಟ್ಟು ಸತ್ಸಂಗದಿಂದ, ಅಲ್ಲಿ ಪರಮಾತ್ಮ ಅದಾನ, ಎಲ್ಲದಕ್ಕೂ ಅಧಿಷ್ಠಾನ, ಅವನು ಸತ್ತದೊಳಗೆ ಇವೆಲ್ಲ ಇಂದ್ರಿಯಗಳು, ನಾನು ಕಾರ್ಯ ಮಾಡ್ತೇನೆ ಅಂದ್ರ ನಿಂದ ಒಬ್ಬ ಅದಾನ ಅನ್ನುವಂಥದ್ದನ್ನ ನಮ್ಗೆ ಗುರುತಾಗ್ಯದ. ಈಗ ಗುರುತಾಗಿಂದ ನಾವ್ ಏನ್ ಮಾಡ್ಬೇಕಾಗ್ಯದಪ್ಪ ಅಂದ್ರ, ನಾವು ಕಾರ್ಯ ಮಾಡ್ಲೇಬೇಕಾಗ್ಯದ, ಕಾಯಕ ಮಾಡಲೇಬೇಕಾಗ್ಯದ, ಕರ್ಮಗಳನ್ನು ಮಾಡ್ಲೇಬೇಕಾಗ್ಯದ. ಹೆಂಗ ಕರ್ಮಗಳನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ನಮ್ಗ್ ತಿಳಿಸಿಕೊಡ್ತಾರ. ಹೆಂಗ್ ಮಾಡ್ಬೇಕಂದ್ರ, ಸದ್ದ ಗೌಡ್ರ ಮನೆ ಒಳಗಿನಿಂದ ಆಳ ಅವನು ಕರ್ಮ ಕಾಯಕ ಎಲ್ಲಾ ಮಾಡ್ತಾನ. ಆದ್ರ ಅವ ಏನು ತಿಳ್ಕೊಂಡಿರ್ತಾನ, ಇದು ಯಾವುದೂ ನಂದಲ್ಲ, ಇದು ಎಲ್ಲ ನಾನು 1 ವರ್ಷದ ಮಟ್ಟಿಗೆ ದುಡಿಯಾಕ ಬಂದವನ ಆಳ ಅಂತ ತಿಳ್ಕೊಂಡ ಅವನು ಎಲ್ಲ ನಂದ್ವಲ, ನನ್ನ ಎತ್ತ, ನನ್ನ ಮನಿ ಅಂತೇಳಿ ಕಾರ್ಯ ಮಾಡ್ತಾನ. ಆದ್ರೂ ಒಳಗ ಅವ ಏನು ನಿಶ್ಚಯ ಆಗ್ಯದ, ನಾನು ಒಬ್ಬರ ಶ್ರೀಮಂತರ ಮನೆ ಒಳಗಿನ ಆಳ, ಅವ ನನ್ನ ಜೀತ ಮುಗಿದ್ಗಳ ನಾ ಹೋಗವ ಅನ್ನುವಂತಂದ್ ಹಿಡ್ಕೊಂಡು ಅವ ಹೆಂಗ ಕಾರ್ಯ ಮಾಡ್ತಾನ, ಮಾಲಕ್ ಅನ್ನೋದು ಕಳ್ಕೊಂಡ್ ಬಿಡ್ತಾನವ. ಹಂಗ ನಾವು ಕೂಡ ಇಲ್ಲಿ ಮಾಲಕರಾಗಿ ನಾವು ಕಾರ್ಯ ಮಾಡುವುದರಿಂದ ನಮಗ ದುಃಖಗಳಾಗ್ತಾವು. ಯಾವಾಗ ನಾನು ಒಬ್ಬ ಶ್ರೀಮಂತನ ಕೈಯ ಒಳಗ ಆಳ ಅಂದ್ರೆ ಪರಮಾತ್ಮನ ಹೇಳಿದಂಗ ನಾವು ಮಾಡು ಕರ್ಮಗಳನ್ನ ಭೋಗಿಸುವ ನಾನು, ಇವು ಯಾವ ನನ್ನ ಅಲ್ಲ ಅಂತ ತಿಳಿದುಕೊಂಡು ನಾ ಆಳಿನಾಗಿ ಕೆಲಸ ಮಾಡ್ದೇವಂದ್ರ ನಮಗ್ ಕಣ್ತುಂಬ ನಿದ್ದೆ ಆಕ್ಕದ. ಮತ್ತು ಅದರ ಜೊತೆ ನಾವು ಆರಾಮವಾಗಿ ಬದುಕಿ ನಾವು ಮುಂದ ಸ್ವರ್ಗಕ್ಕೆ ಹೋಗ್ಲಕ್ ಒಂದು ದಾರಿಯನ್ನು ಕಾಣ್ಕೋತೀವಿ. ಒಂದ್ ವೇಳೆ ಮಾಲಕನಾದೇವ್ ನಂದು ಅಂದೇವಪ್ಪ ಅಂದ್ರ ಎಷ್ಟ ಅನಂತ ದುಃಖಗಳಾಗ್ತಾವ ಅನ್ನುವಂಥದ್ದನ್ನ ಇವತ್ತು ಹೇಳುವಂತ ಒಂದು ತಾತ್ಪರ್ಯ ಇಟ್ಕೊಂಡು, 1ರಿಂದ ಅನಂತ ಕೋಟಿ ಬಂದು ಎಡಸುತ್ತೀಯ ಎಂದೊಡೆ ಗುಣವಳಿಗಳೊಂದಿರೆ ಇನ್ನೇನಾಗುವುದು ತಿಳಿದು ನೋಡು ಅನ್ನುವಂಥದ್ದು ಹೇಳ್ತಾರೆ. ಇನ್ನೇನಾಗುವುದು, ಒಂದರಿಂದ ಕೂಡಲಿ ಒಂದು ದುರ್ಗುಣಗಳಿಂದ ಕೂಡಲಿಂದ ಎಷ್ಟು ದುಃಖ ಆಗ್ತದಂದ್ರ, ಇಂಥವ್ ನಾವು ಎಷ್ಟೋ ದುರ್ಗುಣಗಳು ನನ್ನಲ್ಲಿ ಅದಾವಂದ್ರ ಇನ್ನೇನಾಗಬಹುದು ಅನ್ನುವಂಥದ್ದನ್ನ ಇಲ್ಲಿ ಇನ್ನೇನ್ ಇವುದು ಅಂತೇಳಿ ನಿಜಗೊಂಡ್ರಿ ಮಾಡ್ಯಾರ, ಸಂಬೋಧನೆ ಮಾಡ್ಯಾರ. 1ರಿಂದ ಅನಂತ ಕೋಟಿ ಬಂದು ಎಡಸುತ್ತೀಯ ಎಂದೊಡೆ, ಒಂದ ಪಾಪ ಮಾಡುವುದರಿಂದ ಎಷ್ಟು ನಮಗ್ ದುಃಖ ಕೊಡ್ತಾವಂದ್ರ, ನಾವು ಅನೇಕ ದುಃಖ ಮಾಡಲಾರ್ದ ಕಾರ್ಯಗಳನ್ನ, ಪಾಪ ಕಾರ್ಯಗಳನ್ನ ಮಾಡುವುದರಿಂದ ಎಷ್ಟು ದುಃಖಗಳಾಗ್ತಾವು ಅನ್ನುವಂಥದ್ದನ್ನ ಲೆಕ್ಕಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೇನಾಗುವುದು ತಿಳಿಯೋದು, ಇನ್ನೇನು ಎಷ್ಟರ ಪಾಪ ಆಗ್ತಾವ ಅನ್ನೋದು ತಿಳಿಯುವುದಿಲ್ಲ ಅನ್ನುವಂಥದ್ದನ್ನು ಒಂದು ಪಲ್ಲವಿ ಇಟ್ಕೊಂಡು ಇಲ್ಲಿ ಹೇಳ್ಕೋತ ಹೋಗ್ತಾರ. ಇಲ್ಲಿ ಒಂದ್ ಏನ್ ಹೇಳಿದ್ರಪ್ಪ ಅಂದ್ರ, ಮನುಷ್ಯನಿಗೆ ಒಂದು ದುರ್ಗುಣವಿದ್ದರೆ, ಒಂದು ದುರ್ಗುಣ ಅಂದ್ರೆ ಕೆಟ್ಟ ಗುಣ ಒಂದು ನನ್ನಲ್ಲಿದ್ರೆ ಅನರ್ಥಗಳು ಇಲ್ಲಿ ಏನಂದ್ರೆ ಪ್ರಾಪ್ತಿಯಾಗುತ್ತದಂದ್ರೆ ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ಅನರ್ಥಗಳಿಗೆ ಲೆಕ್ಕವಿಲ್ಲವೆಂಬ ಭಾವವು. ಇಲ್ಲಿ ಹೆಂಗಪ್ಪ ಅಂದ್ರ, ಒಂದು ದೃಷ್ಟಾಂತ ಕೊಟ್ಟಿರ್ತಾರೆ. ಒಬ್ಬ ರಾಜ ಯುದ್ಧಕ್ಕೆ ಹೊರಟ್ರ ಅವನ ಮುಂದೆ ಎಷ್ಟು ಮಂದಿ ಅಂದ್ರೆ ಸಾವಿರಾರು ಸೈನಿಕರು, ಲೆಕ್ಕವಿಲ್ಲದಷ್ಟ ಆನಿ ದಳ, ಕುದುರೆ ದಳ, ಕಾಲದಳ ಅಂತೇಳಿ ಎಷ್ಟೋ ಮಂದಿ ಏನಪ್ಪಾ ಅಂದ್ರೆ ಸೈನಿಕರು ಇರ್ತಾರ. ಒಬ್ಬ ರಾಜ ಹೊಂಟ್ರ ಎಷ್ಟೋ ಮಂದಿ ಸೈನಿಕರು ಇರ್ತಾರ. ಹಂಗ ರಾಜನ ಸಮೂಹ ಯುದ್ಧಕ್ಕೆ ಹೊರಟರೆ ಅದರ ಮುಂದೆ ಹೊರಡತಕ್ಕ ಸೈನಿಕರು ಮತ್ತು ದುಂಡಾಳುಗಳು ಲೆಕ್ಕ ಹೇಗೆ ಹತ್ತುವುದಿಲ್ಲವೋ ಹಾಗೆ ಒಂದು ದುರ್ಗುಣವಿದ್ದರೆ ಕೋಟಿ ಅನರ್ಥಗಳು ಬಂದು ಪ್ರಾಪ್ತವಾಗುತ್ತವೆ. ದುರ್ಗುಣಗಳ ಸಮವೇ ಇದ್ದರೆ ಅನರ್ಥಕ್ಕೆ ಲೆಕ್ಕವೇ ಇರುವುದಿಲ್ಲ. ಅಂದ್ರೆ ಕೆಟ್ಟಕ್ಕ ನಮಗ್ ದುಃಖಕ್ಕ ಲೆಕ್ಕ ಇಲ್ಲರದಷ್ಟು ಒಂದು ನಮ್ಮಲ್ಲಿ ದುರ್ಗುಣ ಇತ್ತು ಅಂದ್ರ, ಈ ಒಂದ್ ದುರ್ಗುಣ ಯಾವನು ಮತ್ ಮುಂದಿನ ಪಲ್ಲ ನುಡಿ ಒಳಗೆ ಹೇಳ್ತಾರ, ಒಂದೇ ನುಡಿ ಒಳಗೆ ಹೇಳ್ತಾರ, ಒಂದು ನಮ್ಮಲ್ಲಿ ದುರ್ಗುಣ ಇತ್ತು ಅಂದ್ರ ಈ ಲೆಕ್ಕ ಇಲ್ಲದಷ್ಟು ನಮಗ್ ದುಃಖ ಪಾಪ ಆಗ್ತದ ಅನ್ನುವಂಥದ್ದನ್ನ ಹೇಳುವಾಗ, ಇನ್ನು ನಮ್ಮಲ್ಲಿ ಎಷ್ಟದಾವ ಅನ್ನುವಂಥದ್ದನ್ನ ನಾವೇ ವಿಚಾರ ಮಾಡಿದ್ರ ನಾವು ಎಷ್ಟು ದುಃಖಗಳನ್ನ ಅನುಭವಿಸ್ತೀವಲ್ಲಪ್ಪ ಅನ್ನುವಂಥದ್ದನ್ನ ತಿಳಿಸ್ತಾರ. ನಮಗೇನಾಗ್ಯದ, ಈಗೆಲ್ಲ ನಮಗ ಉಣಾಕ ಅನುಕೂಲದ, ಎಲ್ಲಾ ರೊಕ್ಕದ, ಎಲ್ಲದ ಹಿಂಗೆ ಇರ್ತದ ನಾವು ಅಂತ ತಿಳ್ಕೊಂಡಿವಿ. ಇದು ಹೆಂಗಿರ್ತದಂದ್ರ, ಸೂರ್ಯನ ಹೆಂಗ ಹೊತ್ತಾದಂಗ ಇಳಿತಾನ, ಹೊತ್ತೊಂಟಂಗ ಏರ್ತಾನ, ಇಳಿತಾನ. ಹಂಗಿದ ಏನಪ್ಪಾ ಅಂದ್ರ ನಮ್ಮ ಶ್ರೀಮಂತಿಕೆ, ನಮ್ಮ ಶರೀರ ಯೌವನ ಕೂಡ ಹೆಂಗದ, ಕ್ಷಣಿಕ ಅದ, ಏರ್ತದ,
ಇಳಿತದ ಒಂದ್ ನಿಮಿಷ ಇಲ್ಲಾರಂಗ ಆಗುವಂತ ಈ ದೇಹ ಇದು ಅನಂತ ಜನ್ಮಗಳನ್ನು ಹುಟ್ಟಿ ಇದು ಏನ್ ಮಾಡ್ತಂದ್ರ ದುಃಖವನ್ನೇ ಅನುಭವಿಸ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಈ ಪಾಪ ಕಾರ್ಯಗಳಿಂದ ರಹಿತನಾಗಿರಿ, ಪಾಪ ಕಾರ್ಯದಿಂದ ಹೊರಗೆ ಬರ್ರಿ ಅನ್ನುವಂಥದ್ದನ್ನ ತಿಳ್ಸಾಕತ್ತಾರ ಅವ್ರ ಒಳ್ಳೆ ಉದ್ದೇಶ. ಇನ್ನು ದುರ್ಗುಣಗಳ ಪೈಕಿ ಮದದಿಂದ ಹಿಡಿದು ಅನೀತಿಯ ಪರ್ಯಂತ ಇರತಕ್ಕ ದುರ್ಗುಣಗಳನ್ನ ಈ ನೋಡಿ ಒಂದೇ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ಇಲ್ಲಿ ಯಾವ್ಯಾವಪ್ಪ ದುರ್ಗುಣಗಳಂದ್ರ ಇಲ್ಲಿ ಮದ ಅಂದ್ರ ನಾನು ಅಹಂಕಾರ, ಗರ್ವ ಮತ್ತು ಲೋಭ ಅಂದ್ರ ಕೃಪಣತನ, ಮಾನ, ಮೋಹ, ಕದನ, ಕರ್ಕಶ, ಯೌವನದ ಸೊಂಪು, ಸೊಬಗು, ಸಂಪದ, ಸತ್ಕುಲ ಉದಯ, ಪುದಿದ ಲಾವಣ್ಯ, ರೂಪ, ಮದನ ವಿಕಾರ, ಸಿದ್ಧಿಯವಾದ ವಶ, ವಶವನ್ನ ವರ್ಣದೋದುವ ನೀತಿಗಳು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ವರ್ಣದೋಲಲು ಅಂದ್ರ ಬಂಗಾರ ಪ್ರಾಪ್ತಿ ಆಯ್ತು ಅಂದ್ರ ವರ್ಣ, ಇಲ್ಲಿ ವರ್ಣದುದೇವ ಅಂದ್ರ ಬಂಗಾರದ ಪ್ರಾಪ್ತಿ ಆಯ್ತು ಅಂದ್ರ ಇವು ಅನೀತಿಗಳು ಎಷ್ಟ ಆಗ್ತಾವ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮದ ಅಂದ್ರ ಗರ್ವ, ಲೋಭ ಅಂದ್ರ ಕೃಪಣತನ, ಮಾನ ಅಂದ್ರ ಸನ್ಮಾನಕ್ಕಾಗಿ ನಾವು ಎಷ್ಟು ದುಃಖ ಎಷ್ಟು ಪ್ರಯತ್ನ ಮಾಡ್ತೇವೆ. ನನಗ್ ಜನ ಗೌರವ ಕೊಡಬೇಕು, ನನ್ನ ಜನ ಪ್ರೀತಿಸಬೇಕು, ನನಗೆ ಸನ್ಮಾನ ಮಾಡಬೇಕು, ನಾನೇ ಶ್ರೇಷ್ಠ ಅಂತ ತಿಳ್ಕೊಂಡು ಆ ಮೋಹ ನಮ್ಗೆ ಏನ್ ಮಾಡ್ತದಪ್ಪ ಅಂದ್ರ ಆ ಮಾನನೂ ಕೂಡ ನಮಗ್ ದುಃಖವನ್ನೇ ಮಾಡ್ತದ. ಮತ್ತು ಮೋಹ ಈ ಶರೀರ ಮ್ಯಾಗ ಹೆಚ್ಚಾದ ಪ್ರೀತಿ, ಹೆಂಡ್ರ ಮಕ್ಕಳ ಮ್ಯಾಗು ಅತಿ ಪ್ರೀತಿ. ಇದ್ರಲಿಂದ ಏನಾಗ್ತದ, ನಾವ್ ಅತಿ ಯಾರನ್ನ ಪ್ರೀತಿಸ್ತೇವೆ ಅವ್ರಲಿಂದಲೇ ನಮಗ್ ದುಃಖ ಆಗ್ತದ. ಇವತ್ತು ವಿಚಾರ ಮಾಡಿದ್ರ ನಾವ್ ಅತಿ ಯಾವ್ದ್ರ ಮ್ಯಾಗ ಮೋಹ ಇಟ್ಟೇವ ಅಂದ್ರೆ ಈ ಶರೀರ ಮ್ಯಾಗ ಮೋಹ ಇಟ್ಟೇವಿ. ಈ ಶರೀರ ರೋಗ ರುಜಿನಗಳಿಂದ ನಮ್ಗೆ ಅತಿ ದುಃಖ ಅನಿಸ್ತದ. ಆ ಮೋಹನೆ ನಮ್ಮನ್ನ ಏನ್ ಮಾಡ್ತದ, ದುಃಖವನ್ನು ಮಾಡ್ತದ ಅನ್ನುವಂಥದ್ದು ಹೇಳುವುದು ಉದ್ದೇಶ. ಮತ್ತು ಕದನ ಅಂದ್ರೆ ಜಗಳ, ಕರ್ಕಶ ಅಂದ್ರೆ ನಯನವಿಲ್ಲದ, ಮತ್ತು ಯೌವನದ ಸೊಂಪು ಪ್ರಾಯದೊಳಗ ಒಂದು ಚೆಲುವಿಕೆ ತೋರಿಸುದು. ಈ ಶರೀರದ ಚೆಲುವಿಕೆಯನ್ನಾಗ್ಲಿ ಯೌವನದ ಶರೀರದನಪ್ಪ ಅಂದ್ರ ತೋರ್ಸುದ್ರೊಳಗ ಬಹಳ ಏನಿರ್ತದಪ್ಪ ಅಂದ್ರ ಅಭಿಪ್ರಾಯ ಹೆಚ್ಚಿರ್ತದ. ಎಲ್ಲಾ ಬಹಳ ಮಂದಿ ಹೆಣ್ಮಕ್ಳಲ್ಲಿ ಆಗ್ಲಿ ಗಂಡ ಮಕ್ಕಳಲ್ಲಿ ಆಗ್ಲಿ ಆ ಒಂದು ಯೌವನದ ಒಂದು ಶರೀರದ ಅಂಗಗಳನ್ನ ತೋರ್ಸಕ ಬಹಳ ಮಂದಿ ಏನ್ ಮಾಡ್ತಾರ ಅಂದ್ರ ಮೋಹಿತರಾಗಿರ್ತಾರ ಅನ್ನುವಂಥದ್ರ ಇದರಿಂದ ಎಷ್ಟು ಅನಂತ ಕೋಟಿ ಆಗ್ತಾವು ಅನ್ನುವಂಥದ್ದನ್ನ ಹೇಳ್ತಾರ. ನೋಡ್ತೇವೆ ನಾವ್ ಈಗಿನ ಲೋಕದಾಗ ಒಂದು ತಮ್ಮ ಚಲುವಿಕೆ ಯೌವನ ತೋರಿಸೋದ್ರೊಳಗ ಎಷ್ಟೋ ಮಂದಿ ಇವತ್ತ ಅದನ್ನ ಮೋಹಿಸಿ ದುಃಖಿಗಳಾಗ್ತಾರ, ಪ್ರಾಣ ಕೊಡ್ತಾರ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಬೆನ್ನು ಹತ್ತಾರ, ವಿರೋಧ ಆಗ್ತದ, ಅದರಿಂದ ಏನೇನು ಅನರ್ಥಗಳಾಗಿ ಇವತ್ತಿನ ಕಾಲದಾಗ ಎಷ್ಟೋ ನಾವು ನೋಡ್ತೇವೆ. ಅದಕ್ಕೆ ಏನ್ ಅನರ್ಥ ಆಕಪ್ಪ, ನನ್ ಮೈಯ ನಾ ತೋರಿಸಿದ್ರೆ ಮತ್ತೊಬ್ರಿಗೆ ಏನ್ ಅನ್ಯಾಯ ಆಗ್ತದಂದ್ರ ಅದರಿಂದ ಏನೋ ಅನಂತ ದುಃಖಗಳಾಗ್ತಾವ, ಒಬ್ಬರಿಂದ ಒಬ್ರಿಗೆ ಆಗ್ತಾವ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ. ಅಂದ್ರ ಗರ್ವ ಬೇಡ, ಮೋಹ ಬೇಡ, ಕುರ್ಪಡತನ, ಲೋಭ ಬೇಡ, ಈ ಸನ್ಮಾನಕ್ಕೆ ಮಹತ್ವ ಕೊಡಬೇಡ್ರಿ, ಮತ್ತು ಈ ಜಗಳಕ್ಕೆ ಹತ್ತುದು ಬೇಡ. ಸೋತ್ ಮನೆಗೆ ಹೋದ್ರೆ ನಮ್ಗೇನ ಆಗುದಿಲ್ಲ. ಕದನ ಅದರಿಂದ ನಮ್ಗೆ ಎಷ್ಟು ದುಃಖ ಆಗ್ತಾವ. ಮತ್ತು ಕರ್ಕಸ ಅಂದ್ರ ಕಠೋರವಾಗಿ ಮಾತಾಡುದು. ಇಂಥವೆಲ್ಲವೂ ಕೂಡ ಯೌವನದ ಸೊಂಪು, ಪ್ರಾಯದ ಚೆರುವಿಕೆ, ಸೊಬಗು ಅಂದ್ರೆ ಸೊಬಗು, ವೈಯಾರಿತನ, ಸಂಪದ ಅಂದ್ರೆ ಸಂಪತ್ತು, ಸತ್ಕುಲ ಉದಯ ಅಂದ್ರೆ ಉತ್ತಮ ಕುಲದಾಗ ಹುಟ್ಟಿನಂತ ಅದೊಂದು ಅಹಂಕಾರ. ಲಾವಣ್ಯ ರೂಪ, ಸೌಂದರ್ಯದಿಂದ ಕೂಡಿದ ನನ್ನ ಸೌಂದರ್ಯವನ್ನ ತೋರಿಸುವುದು. ಮತ್ತು ವಿಕಾರ ಅಂತ ಅಂದ್ರೆ ಕಾಮ ವಿಕಾರ. ಸಿದ್ಧವಾದ ಅಂದ್ರೆ ಚರ್ಚೆ, ವಶ, ಸ್ತ್ರೀ ಮೊದಲಾದಗಳು ವಶೀಕರಣ, ಇಂಥವೆಲ್ಲವೂ ಕೂಡ ಮತ್ತು ಬಂಗಾರದ ಪ್ರಾಪ್ತಿ, ಇವೆಲ್ಲವೂ ಕೂಡ ನಮ್ಮನ್ನ ಏನ್ ಮಾಡ್ತಾವ ಅಂದ್ರ ಅನಂತ ದುಃಖಕ್ಕೆ ಒಯ್ತಾವು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇದನ್ನೇ ಕೂಡ ನಮ್ಮಲ್ಲಿ ಇವು ಮದಗಳು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಮದ ಅಂದರೆ ನಾನೇ ದೊಡ್ಡವನು, ನಾನೇ ಶ್ರೀಮಂತನು, ನಾನೇ ಪಂಡಿತ, ನನ್ನಂತವ್ರು ಯಾರು ಇಲ್ಲ, ನನ್ನಂಗ್ ಶಾಸ್ತ್ರ ಹೇಳೋರು ಯಾರು ಇಲ್ಲ. ಇವು ಅನೇಕ ತರ ಏನದವಲ್ಲ ಇಲ್ಲವನ್ನು ತಿಳಿದು ತನ್ನ ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವುದು ಮತ್ತು ಅನ್ಯರ ತಿರಸ್ಕಾರ ಮಾಡುವುದು ಇದು ಮದವೆಂದು ಹೇಳಿಸ್ಕೊಳ್ತದ. ಈ ಮದದಲ್ಲಿ ಕೂಡ 8 ಪ್ರಕಾರ ಅದಾರ ಅನ್ನುವಂಥದ್ದು ನಾವೆಲ್ಲ ಕೇಳ್ಕೊಂಡು ಬಂದೇವು. 8 ಪ್ರಕಾರ ಯಾವಂದ್ರ ಕುಲಮದ, ಬಲ
ಮದ, ಧನದ ಮದ, ಮತ್ತು ರೂಪ ಮದ, ಯೌವನ ಮದ, ವಿದ್ಯಾ ಮದ, ರಾಜ ಮದ, ಅಧಿಕಾರ ಮದ. ಇಲ್ಲಿ 8 ಮದಗಳನ್ನ ಹೇಳ್ಕೋತ ಬಂದಾರ. ಕುಲ ಮದ, ಬಲ ಮದ, ಧನ ಮದ, ರೂಪ ಮದ, ಯೌವನ ಮದ, ವಿದ್ಯಾ ಮದ, ರಾಜ ಮದ, ಅಧಿಕಾರ ಮದ. ಇವು 8 ಪ್ರಕಾರ ಮನುಷ್ಯನಿಗೆ ಏನಾಗ್ತಾವ ಅಂದ್ರೆ ಪ್ರಾಪ್ತಿ ಆಗ್ತಾವು. ಇದರಿಂದ ಅನರ್ಥವನ್ನೇ, ಅದರಿಂದ ಏನಕ್ಕನ ದುಃಖವನ್ನೇ ಹೊಂದುತ್ತಾನ. ಮದದಿಂದ ಏನಾದ ಅನ್ನುವಂಥದ್ದನ್ನ ರಾವಣ ನಮ್ಗೆಲ್ಲರಿಗೆ ಅನುಭವದ. ಒಂದು ಮದದಿಂದ ರಾವಣ ಇವತ್ತ ಅವನ್ ಏನೇನು ಐಶ್ವರ್ಯ ಇತ್ತು, ಎಂತ ಸಂಪತ್ತಿತ್ತು, ಹೆಂಗ ಅವನ್ ನಾಶ ಆದ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಇರ್ತದ. ಹೆಂಗಂದ್ರ ಅವನ್ ದೃಷ್ಟಾಂತ ಕೊಟ್ಟ ರಾವಣನ ಮಹಾ ಐಶ್ವರ್ಯವಂತನಾಗಿದ್ದನು. ಅವನಂತ ಐಶ್ವರ್ಯವಂತರೇ ಯಾರು ಇದ್ದಿದ್ದಿಲ್ಲ. ಅವನ್ ಕೈಯಾಗ ಅಂದ್ರ ಅಗ್ನಿದೇವ ಮನೆಯೊಳಗೆ ಅಡಿಗೆ ಮಾಡ್ತಿದ್ದ, ವಾಯುದೇವನ ಮನ್ಯಾಗ ಕಸ ಹುಡುಕ್ತಿದ್ದ. ಈ 9 ಗ್ರಹಗಳು ಏನಾಗಿದ್ವು ಅಂದ್ರ ಡಬ್ಬಿ ಹಾಕಿ ತನ್ನ ಸಿಂಹಾಸನ ಹತ್ತುವಂಗ್ ಮಾಡಿದ್ದ, ಪ್ಯಾಂಟಣಿಗೆ ಮಾಡಿದ್ದ. ಇದಲ್ಲದೆ 4 ವೇದಗಳ ಪಾರಂಗತನಾಗಿದ್ದ ಮತ್ತು ಅವನಲ್ಲಿ ಆ ಶಿವನ ಭಕ್ತಿ ಉಳ್ಳವನಾಗಿದ್ದ. ಇದಕ್ಕ ಶಿವ ಎಂತ ಭಕ್ತಿ ಉಳ್ಳವನಾಗಿದ್ನಂದ್ರ ಶಿವನ ಆತ್ಮಲಿಂಗವನ್ನೇ ತಂದು ಭೂಮಿ ಮೇಲೆ ಕೈಲಾಸವನ್ನೇ ಮಾಡಿದ್ದ. ಎಂತ ರಾವಣ ಒಂದೇ ಒಂದು ಮದ, ಒಂದು ಅಹಂಕಾರದಿಂದ ಅದೇನು ಮಾಡ್ತದಂತೇಳಿ ಪರಸ್ತ್ರೀಯರನ್ನ ಮುಟ್ಟಿದಕ್ಕಾಗಿ ಏನಾಯ್ತು ಅಂದ್ರ ಇಂಥವೆಲ್ಲವೂ ಸರ್ವನಾಶ ಆಯ್ತು ಅಂದ್ರ ನಮ್ಮಲ್ಲಿ ಒಂದೇಳೆ ಯಾವ ಮದ ಅದ ಅನ್ನುವಂಥದ್ದನ್ನ ಕಂಡುಕೊಂಡು ಆ ಮದದಿಂದ ನಾವು ಹೊರಗೆ ಬಂದೇವಂದ್ರ 8 ಮದಗಳು ಹೇಳಿದ್ರು. ಯೌವನ ಮದ, ರೂಪ ಮದ, ಮತ್ತು ಇವು ಅನೇಕ 8 ಧನದ ಮದ, ವಿದ್ಯಾ ಮದ ಮತ್ತು ಅಧಿಕಾರ ಮದ, ರಾಜ ಮದ ಇಂತ ಇದ್ದುವಪ್ಪ ಅಂದ್ರ ನಾವು ಕೂಡ ರಾವಣನಂಗೆ ಅಧೋಗತಿ ಹೋಗ್ತೇವೆ ಅನ್ನುವಂಥದ್ದನ್ನ ಹೇಳುವಂತ ಉದ್ದೇಶದ. ಅಂತ ರಾವಣನ ನಮ್ಗೆಲ್ಲರಿಗೂ ಗತಿಯದ. ಅವ ಏನಾದ ಅಂದ್ರ ಎಲ್ಲವೂ ನಾಶಿ ಹೊಂದದ ಅನ್ನುವಂಥದ್ದನ್ನ ಹೇಳುವಂತ ತಾತ್ಪರ್ಯದ. ಇವೆಲ್ಲವೂ ಕೂಡ ನಮ್ಗೆಲ್ಲರಿಗೂ ಗುರ್ತದ. ಒಳ್ಳೊಳ್ಳೆ ಹೇಳಂಗ್ ಬ್ಯಾಸರಕ್ಕದ. ಲೋಭದಿಂದ ಎಂತ ಹೀನ ಸ್ಥಿತಿಯನ್ನು ಪಡಿತಾನ. ಎಲ್ಲ ತಿಪ್ಪಿಯಾಗಿಟ್ಟು ಅಲ್ಲಿಟ್ಟು ಮುಚ್ಚಿಟ್ಟು ಸತ್ತು ಎಲ್ಲರಿಗೂ ಕೂಡ ಎಂತ ದುಷ್ಟ ಇದ್ನಪ್ಪ, ಬೇಸತ್ ನೋಡಪ್ಪ, 1 ಪೈಸೆ ಯಾರಿಗೂ ಉಪಕಾರ ಮಾಡ್ತಿಲ್ಲ ಅಂತೇಳಿ ಎಷ್ಟೋ ಊರ್ ಮಂದಿ ಕಲಿ ಬೇಯಿಸ್ಕೋತೀವಿ. ಮುಂದ ಅಲ್ಲಿ ಇವತ್ತು ಸತ್ತಿಂದನೂ ಕೂಡ ಅವ ಲೋಭಿಯಾಗಿ ಮತ್ ಏನಾಗಿ ಹುಡ್ತಾನ ಅನ್ನುವಂಥದ್ದನ್ನ ನಾವೆಲ್ಲರೂ ಕತಿ ಕೇಳಿವಿ. ಅದಕ್ಕ ಅಂತ ಲೋಭಗಳನ್ನ ಬಿಟ್ಟು ದಾನ, ಧರ್ಮ, ಪುಣ್ಯದ ಕಾರ್ಯ, ಅಣ್ಣ ತಮ್ಮಗಳನ್ನ ಹಂಚಿಕೊಂಡು ತಿನ್ನುವುದು ಅಂತ ಭಾವ ಬುದ್ಧಿ ಬಂತು ಅಂದ್ರ ಲೋಭನ ಹೋಗ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಏನಂತಾರ ಮೋಹಗಳನ್ನು ಕೂಡ ಅತಿ ಪ್ರೀತಿ. ಈ ಅತಿ ಅಂದ್ರ ಈ ದೇಹದ ಮ್ಯಾಗಾಗ್ಲಿ, ಅತಿ ಸ್ತ್ರೀ ಪುತ್ರಗಳ ಮ್ಯಾಗಾಗ್ಲಿ ಅತಿ ಪ್ರೇಮ ಮಾಡುವುದರಿಂದ ಮೋಹ ಗುಣದಿಂದ ಇವತ್ತು ನಮ್ಗೆ ದೃಷ್ಟಾಂತ ಗುರ್ತದ. ಒಂದು ಭೃಂಗದ ದೃಷ್ಟಾಂತ ನಾವು ಹೇಳ್ಕೊತ ಬಂದೇವ್ ಶಾಸ್ತ್ರದೊಳಗ. ಆ ಭೃಂಗ ಮೋಹ ಅಂದ್ರೆ ಹೆಂಗಿರ್ತದ ಅಂದ್ರ ಆ ಭೃಂಗ ಎಂತ ಕಟ್ಟಿಗೆ ಕೊರದನ್ನ ಬರುವಂತ ಶಕ್ತಿ ಇದ್ರೂ ಕೂಡ ಆ ಕಮಲದ ಹೂವಿನೊಳಗೆ ಕೂತಾಗ ಆ ಸುವಾಸನೆ ಮೋಹಕ್ಕ ವಶನಾಗಿ ಆ ಹೂ ಮುಚ್ಚಿದಾಗ ಏನಾಯ್ತು ಅಂದ್ರೆ ಉಸಿರುಗಟ್ಟಿ ಸಾಯ್ತಂತ. ಯಾಕೆ ಉಸಿರುಗಟ್ಟಿ ಸಾಯ್ತು ಅಂದ್ರೆ ಮೋಹಕ್ಕ ಅದು ಏನು ಮಾಡ್ತು, ಮೋಹಿತನಾಗಿ ಕಮಲದ ಮುಚ್ಚಿಕೊಂಡಾಗ ಕೊರದು ಬರಬೇಕು ಅನ್ನುವಂಥದ್ದು ಎಂತ ಕಟ್ಟಿಗೆಯನ್ನ ಕೊರಿಯುವಂತ ಕಠೋರವಾದ ಅದರಲ್ಲಿ ಶಕ್ತಿ ಇದ್ರೂ ಕೂಡ ಆ ಮೋಹಕ್ಕಾಗಿ ಅಲ್ಲೇ ಪ್ರಾಣ ಕೊಡ್ತು ಅನ್ನುವಂಥದ್ದನ್ನ ನಮ್ಗ ಭೃಂಗದ ಗತಿ ಎಲ್ಲರಿಗೂ ಗೊತ್ತದ. ಅದಂತೆ ನಮ್ಮ ಮೋಹನ ಒಳಗ ಸಿಕ್ಕೊಂಡು ಹಗ್ಗ ಕಟ್ಕೊಂಡು ಹೆಂಡ್ರು ಮಕ್ಕಳು ದೇಹ ನಾನು ಅನ್ನುವಂಥದ್ದನ್ನ ಅಲ್ಲಿ ಮೋಹಿತನಾಗಿ ಏನಾಗ್ತಾನವ ಹೊರಗೆ ಬರುವುದೇ ಆಗುದಿಲ್ಲ, ಅಲ್ಲೇ ಉಸಿರುಗಟ್ಟಿ ಸಾಯ್ತಾನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕೆ ಅತಿ ಮೋಹ ನಮ್ಮನ್ನ ಬಂಧನ ಮಾಡ್ತದ ಅನ್ನುವಂಥದ್ದನ್ನ ಇಲ್ಲಿ ಅದಕ್ಕೆ ಮೋಹದನ್ನ ಹೊರಗೆ ಬರ್ರಿ ಅನ್ನುವಂಥದ್ದನ್ನ ಹೇಳ್ತಾರ. ಇಷ್ಟಲ್ಲದೆ ಇನ್ನ ಕದನ ಜಗಳ ಮಾಡುವುದ್ರಿಂದ ನಮಗೂ ನೆಮ್ಮದಿ ಇರಂಗಿಲ್ಲ, ಮನೆಯವ್ರಿಗೆ ನೆಮ್ಮದಿ ಇರುವುದಿಲ್ಲ. ಮತ್ತು ಕೂಡ ಅವನ್ ಮಂದಿ ಅನ್ನೋದು ಬೇಯಿಸ್ಕೊಳ್ಳೋದು ನೋಡಿ ಏನು ಸುಮಾರಪ್ಪ ಏನ್ ಜಗಳಗಂಟ ಅಂತ ಅನ್ಸ್ಕೊಳ್ಳೋದ್ರಿಂದ ಯಾರಿಗೂ ಹಿತ ಆಗುದಿಲ್ಲ. ಅದಕ್ಕೆ ಆದಷ್ಟು ಜಗಳ ಬರ್ತಾವ, ಎಲ್ಲರಿಗೂ ಸಾಮಾನ್ಯ. ನಾವು ಲೌಕಿಕರದೇವಿ, ಪ್ರಪಂಚಿಕರದೇವಿ ಅಂದ್ರ ಬರ್ತಾವ, ಹೊಲ ಮನಿ ಒಂದ್ ಏನೋ ಬರ್ತಿರ್ತಾವ. ಅವಾಗ ಸೋತು ಹೋಗುದು ಬಹಳ ನಮ್ಗೆ ಏನಾಗ್ತದ, ತಿಳಿದವ್ರು ಸೋತುದು 4 ಮಂದಿ ಹೇಳ್ತಾರಪ್ಪ ಅಂದ್ರ ಹೂ ಅಂದೇವ್ ಅಂದ್ರ ಅಲ್ಲಿ ಏನಾಗ್ತದ, ಜಗಳ ಹೋಗ್ತದ. ನಾವು ಮತ್ತಿಷ್ಟು ಜಗಳದಿಂದ ಹೊರಗೆ ಬರಕ್ ನಮ್ಗೆ ಉಪಾಯ ಅದಾವ.
ಆದ್ರ ನಾವು ಉಪಾಯನ್ನು ಬಳಸದೆ ನಾವು ಕೂಡ ಅವರಂಗಿಯಾಗಿ ಜಗಳಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ನಿಜಗೊಂಡ್ರು. ಯಾಕೆ ನಮ್ಗೆ ಇಷ್ಟು ಒತ್ತಿ ಒತ್ತಿ ಹೇಳ್ತಾರಂದ್ರ, ನೀವು ಎಲ್ಲರೂ ಕೂಡ ಎಲ್ಲಿಗೆ ಹೊಂಟಿರಿ? ಈಗ ನಾನು ಆರೋದೀನಿ, ಈ ಪ್ರಪಂಚ ಅಂದ್ರೇನು, ಬ್ರಹ್ಮ ಅಂದ್ರೇನು ತಿಳಿಲಾಕ್ ಹೊಂಟಿವಿ. ಎಲ್ಲರಿಗೂ ಹೇಳುದಿಲ್ಲ. ನಾವ್ ಎಲ್ಲರೂ ಎದಕ್ ಹೊಂಟಿವಪ್ಪ ಅಂದ್ರೆ, ನಾವ್ ಒಂದು ಉದಾಹರಣೆಗೆ ಹೊರಗೆ ದೃಷ್ಟಾಂತಕ್ಕೆ ಶ್ರೀಶೈಲಕ್ಕೆ ಹೊಂಟಾಗ ನಮ್ಗೆ ಏನ್ ಬೇಕಂದ್ರ ಸ್ವಲ್ಪ ಒಂದಿಷ್ಟು ಕುಡಿಯಾಕ ಒಂದ್ ಸ್ವಲ್ಪ ನೀರ, ಒಂದು ಕೈಯಾಗ ಒಂದು ಬಡಿ ಇದ್ರೆ ನಾವು ಆರಾಮಾಗಿ ಹೋಗ್ತೇವೆ. ಅನೇಕ ಗಂಟ ವಜ್ಜಿ ಹೊತ್ಕೊಂಡು ತಲಿ ಮ್ಯಾಗ ದುಡ್ಡು ಮ್ಯಾಗ ಹಾಕೊಂಡು ಹೋಗ್ಯಪ್ಪ ಅಂದ್ರೆ ನಮಗ್ ಹೆಂಗ ಹೋಗ್ಲಕ್ಕ ತೊಂದ್ರೆ ಆಗ್ತದ, ದುಃಖ ಆಗ್ತದ. ಹಂಗೆ ಎಲ್ಲ ಇಟ್ಕೊಂಡು ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂದ್ರೆ ನಮ್ಮಲ್ಲಿ ಏನಾಗ್ತದ, ಕಠಿಣ ವಜ್ಜ ಆಗ್ತದ. ಅದಕ್ಕೆ ಇವ್ರಿಂದ ಸ್ವಲ್ಪ ಕಡಿಮೆ ಭಾರ ಮಾಡಿದ್ವಿ ಅಂದ್ರ, ಈ ಲೌಕಿಕರಿಗೆ ಹೇಳಿದ್ರೆ ಕೇಳಂಗಿಲ್ಲ. ಅವ್ರಿಗೆ ಮದ ಬೇಕು, ಅವ್ರಿಗೆ ಅಹಂಕಾರ ಬೇಕು. ಲೌಕಿಕರಿಗೆ ಅದೇನೇ ಆಸ್ತಿ. ಅವ್ರದ್ದು ನಾವ್ ಹೇಳಲ್ಲ. ನಾಸ್ತಿಕರ ಅವ್ರಿಗೆ ಹೇಳುದಿಲ್ಲ. ನಾವು ಆಸ್ತಿಕರ ಅದೇವಪ್ಪ ಅಂದ್ರ ಭಗವಂತನ ಕಾಣಬೇಕು ಅಂತ ಹೊಂಟೇವಂತ ನಮಗ್ ಒತ್ತು ಕೊಟ್ಟಿವಂತಾರ. ನಾವು ಸತ್ಸಂಗದವ್ರಿಗೆ ನಾವ್ ಇದನ್ನ ಒಳ್ಳೆ ಕೇಳ್ತೇವೆ, ಕಡೆಕ್ನವ್ರು ಕೇಳ್ತಾರನೋ ಹೇಳಿದ್ರೆ ಕೇಳುದಿಲ್ಲ. ಅವ್ರಿಗೆ ಅರ್ಥ ಆಗ್ತದಂದ್ರ ಆಗುದಿಲ್ಲ. ಯಾಕ? ಅವ್ರ ಇದ್ರಲಿಂದ ಅವು 8 ಮದಗಳನ್ನ ಗಳಿಸ್ಕೊಂಡು ಅವ್ರು ಪ್ರಪಂಚ ಮಾಡ್ತಿರ್ತಾರ. ಅಂತವ್ರ ಮುಂದೆ ಹೇಳಿದ್ರ ಒಂದು ಮದ ಇದ್ರ ಅನಂತ ಕೋಟಿ ಪಾಪ ಆಗ್ತದ. ಒಂದು ನಮ್ಮಲ್ಲಿ ಅಜ್ಞಾನ ಇದ್ರೆ ಶಾಸ್ತ್ರಕ್ಕೆ ಬರ್ಕೊಡುದಿಲ್ಲ. ಇಂಥವ್ 8 ಇದ್ರೆ ನಮ್ಗೆ ಹೆಂಗ್ ಬರ್ಕೊಡ್ತಾವ? ಅವು ಹೆಂಗ ಬರ್ಕೊಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇವು ಮದ ನಮ್ಮನ್ನ ಏನಾಗ್ತಾವ ಅಂದ್ರೆ ನರಕಕ್ಕೆ ಹೋಯ್ತಾವ, ಅಜ್ಞಾನ ಕರ್ಕೊಂಡು ಹೋಗ್ತಾವ ಅನ್ನುವಂಥದ್ದನ್ನ ನಾವ್ ಇನ್ ಗಟ್ಟಿ ಮಾಡ್ಕೊಳ್ಳೋದು. ಗಟ್ಟಿ ಮಾಡಿ ನಮ್ಮ ಪ್ರಯತ್ನ ಎಲ್ಲಿರ್ಬೇಕು ಅಂದ್ರ ನಿರಹಂಕಾರಿಯಾಗಿ ಬದುಕುದು, ಭಗವಂತನ ಚಿಂತನೆ ಒಳಗೆ ಬದುಕುದು, ನಮ್ಮ ಬದುಕನ್ನ ಹಗುರ ಮಾಡೋದು, ಇದ್ದದೊಳಗೆ ತೃಪ್ತಿ ಹೊಂದುದು. ಸಾಕಪ್ಪ ಭಗವಂತ ಇಷ್ಟರ ಕೊಟ್ಟಿಯಲ್ಲ ಅಂತೇಳಿ ಸಮಾಧಾನದಿಂದ ಇರುವುದು. ಸಮಾಧಾನ ಇರುವುದರಲ್ಲಿ ಯಾವಾಗಲೂ ಭಗವಂತನ ಚಿಂತನೆ, ಪರೋಪಕಾರಾರ್ಥವಾಗಿ ಬದುಕುವುದು. ಇಂಥ ಬದುಕು ಎಂತ ಸುಂದರ ಇರ್ತದ ಅನ್ನುವಂಥದ್ದನ್ನ ನೋಡಿದ್ರ ನಮಗೆ ಅನಿಸ್ತದ, ಮೊದಲಿನ ಬದುಕನೇ ಬೇರೆ ಅದ, ಈಗಿನ ಬದುಕ ಬೇರೆ ಅದ ಅಂತೇಳಿ ನಮ್ಗೆ ಹೇಳ್ತಿರ್ತಾರ. ನಮ್ ಗ್ರೂಪ್ನಾಗ ಇದ್ದವ್ರು ಒಮ್ಮೊಮ್ಮ, ನಾವು ಮೊದಲು ಬಹಳ ದುಃಖಿಯಾಗಿದ್ದೇವ್ರಿ, ನಾನು ನಂದು ನಂದು ಅಂತೇಳಿ ಬಡ್ಕೊಂಡು ಎಷ್ಟು ನಾವು ಜಗಳಾಡ್ತಿದ್ದೇವಿ, ದುಃಖಿ ಹೊಂದಿದ್ದೇವಿ ಅಂತ ಹೇಳ್ತಾರ. ಈಗ ಏನಾಗೋದಂತ ಹೊರಗೆ ಬಂದ ಮೋಹದಿಂದ, ಪ್ರಪಂಚದಿಂದ ಹೊರಗೆ ಬಂದು ನಾವ್ ಈಗ ಇದ್ದಷ್ಟೊಳಗ ಆರಾಮ್ ಅದೇವ್ರಿ, ದೇವ್ರ ಚಿಂತನಾ ಮಾಡ್ತೇವ್ರಿ, ಆರಾಮ್ ಇದ್ದುದ್ದ ಊಟ ಮಾಡಿ ಮಕ್ಕೊಂಡು ಆರಾಮ್ ನಿದ್ದೆ ಮಾಡ್ತೇವ್ರಿ ಅಂತೇಳಿ ಬಹಳ ಮಂದಿ ಹೇಳ್ಯಾರ. ಅದು ಯಾರ ಕೈ ಆಗ್ಯದ ಅಂದ್ರೆ ನಮ್ಮ ಕೈ ಆಗ್ಯದ. ಅದಕ್ಕಿಂತ ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಗ ಸತ್ಸಂಗ ಸಿಗ್ತದ. ಮತ್ತು ಸತ್ಸಂಗ ಬರುವುದರಿಂದ ಹಿಂಗ ಜ್ಞಾನ ಆಗ್ತದ. ಜ್ಞಾನ ಆಯ್ತು ಅಂದ್ರೆ ಪ್ರಪಂಚ ಸುಂದರ ಆಗ್ತದ. ಜ್ಞಾನದ ದ್ವಾರ ಮೋಕ್ಷ ಆಗ್ತದ. ಎಷ್ಟು ಹಿತ ಅದ ನೋಡಿದೆ. 2 ತರ, ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತಾರಲ್ಲ, ಹಂಗ ನಾವು ಒಂದು ಅಂತಕ್ಕಂಥ ಸತ್ತು ಗುಣವನ್ನು ಬೆಳೆಸ್ಕೊಂಡೇವಂದ್ರ ಅದ್ರ ಸತ್ವ ಗುಣದಿಂದ ನಮ್ಗೆ ಏನಾಗ್ತದ ಅಂದ್ರೆ ಜ್ಞಾನ ಉದಯ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ, ತಾತ್ಪರ್ಯದ. ಸತ್ವ ಸಂಜಾಯತೆ ಜ್ಞಾನಂ, ಸತ್ವ ಗುಣವುಳ್ಳವ್ರಿಗೆ ಮಾತ್ರ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಗೀತಾ ಕೂಡ ಪ್ರಮಾಣ ಅದ. ಅದಕ್ಕೆ ಸತ್ವ ಗುಣವನ್ನ ಬೆಳೆಸಬೇಕಾದ್ರೆ ಈ ಮದ, ಲೋಭ, ಅಹಂಕಾರ ಈ ಎಲ್ಲಗಳನ್ನು ಬಿಟ್ಟು ಹೊರಗೆ ಬಂದು ಸಹಜವಾದ ಜೀವನ, ಸರಳ ಜೀವನ ಇದ್ದುದೊಳಗನೆ ಆರಾಮ್ ಇರುವುದು. ಇಷ್ಟೇ ಐತ್ಯಾ? ನೋಡ್ಬೇಕು, 2 ಕಾಲ ಅದಾವು. ಮತ್ತೊಬ್ರು ಕಾರ್ ಇದ್ದವ್ರು ನೋಡ್ಬಾರ್ದು, ಮತ್ತೊಬ್ರಿಗೆ ಒಂದು ಕಾರ್ ಇಲ್ಲದವ್ರು ಎಷ್ಟೋ ಮಂದಿ ಅದಾರ. ನೋಡ್ಬೇಕು, ಒಂದೊಂದ್ ಕಡೆ ಗುಡಿ ಮುಂದೆ ಹೋದಾಗ, ಒಂದೊಂದ್ ಕಡೆ ದವಾಖಾನಿಗೆ ಹೋದಾಗ ನೋಡ್ಬೇಕು, ಎಷ್ಟೋ ಮಂದಿಗೆ ಒಂದೊಂದ್ ಕೈ ಇಲ್ಲದವ್ರು ಅದಾರ, ಕಾಲ್ ಇಲ್ಲದವ್ರು ಅದಾರ. ಎಷ್ಟೋ ಮಂದಿ ಹೊಟ್ಟೆ ತುಂಬಾ ಊಟ ಮಾಡಾಕ ಒಬ್ಬೊಬ್ರಿಗೆ ಆಗೋದಿಲ್ಲ. ನಾವ್ ಇವತ್ತಿನ ಕಾಲಕ್ಕೆ ನಮ್ಗೆಲ್ಲಾ ಹೊಟ್ಟೆ ತುಂಬಾ ಊಟ ಮಾಡ್ತೇವಿ, ಕೈ ಅದಾವು, ಕಾಲ್ ಅದಾವು, ಎಂತ ಶ್ರೀಮಂತರು ನಾವು. ಇಂಥದನ್ನ ಸಾಕಪ್ಪ ಇಷ್ಟು ಕೊಟ್ಟಿಲ್ಲ ಭಗವಂತ, ನಾವು ಭಗವಂತಗ ಕೃತಜ್ಞತರಾಗಿ ಬದುಕ್ತೇವಂದ್ರ ನಾವ್ ಏನಂದ್ರ ನಾವ್ ಎಂತ ಸಾಧನೆ ಮಾಡಿವಿ, ನಾವ್ ಎಷ್ಟು ಎತ್ತರಕ್ಕೆ ಹೋಗಿವಿ ಅನ್ನುವಂಥದ್ದನ್ನ ನಮಗ್ ಕಾಣ್ತದ, ನಮಗ್ ಗೊತ್ತಾಗ್ತದ. ಈ ಸ್ಥಿತಿಯನ್ನು ಪಡ್ಕೊಂಡವ್ರಿಗೆ ಅದಕ್ಕೆ ನಮ್ಮ ಸಾಧನೆ ಸರಳ ಜೀವನ ಇದ್ದದ್ರೊಳಗೆ ಸಾಕು. ಮತ್ತು ಆದಷ್ಟು ನಮಗ ವಿಷಾದಿಗಳಿಂದ ಹೊರಗಿರುವುದು, ರಹಿತನಾಗಿರುವುದು, ಆದಷ್ಟು ಭಗವಂತನ ಚಿಂತನದೊಳಗೆ ಯಾಕೆ ಬರುದಿಲ್ಲ ಅಂತ ನನ್ನ ಪ್ರಶ್ನೆ. ಬರ್ತಾರ, ಆದ್ರ ಮನಸ್ಸು ಮಾಡಿ ನಮ್ಮ ಬದುಕನ್ನು ಸುಂದರಗೊಳಿಸಕ್ ನಮ್ ಕೈಗೆ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಅದಕ್ಕಿಂತ ಸುಂದರವಾದ ಬದುಕಿನೊಳಗೆ ನಮ್ಗ ಸತ್ವಗುಣ ವೃದ್ಧಿ ಆಗ್ತದ. ಸತ್ವಗುಣದಿಂದ ನಮ್ಗೆ ಏನಾಗ್ತದ ಅಂದ್ರೆ ಜ್ಞಾನ ವೃದ್ಧಿ ಆಗ್ತದ. ಜ್ಞಾನದಿಂದ ಮೋಕ್ಷ ಆಗ್ತದ. ಹೇತು ಅಲ್ಲಿ ಒಳ್ಳೆ ಹೇಳುವುದೇನೈತಿ, ಈ ಭವಬಂಧನದಿಂದ ನಾವು ಪಾರಾಗ್ತೀವಿ ಅನ್ನುವಂಥದ್ದನ್ನ ತಿಳಿಸಾಕ ಅನೇಕ ರೀತಿಗಳ ನಮ್ಮಲ್ಲಿರುವಂತ ಒಂದೊಂದು ಗುಣಗಳು ಯಾವ್ಯಾವು, ಮದ, ಮೋಹ,
ಮತ್ತು ಸೊಬಗು ಅಂದ್ರೆ ಚೆಲುವಿಕೆ ತೋರಿಸುದು, ಹಣ ಇದ್ದದ್ದು ಅಹಂಕಾರ ಮಾಡುದು, ಹಣದ ಮದ, ಯೌವನ ಮದ, ರೂಪ ಮದ, ಇವೆಲ್ಲಾ ವಿಕಾರ ಮಾಡಿ ನಮ್ಮನ್ನ ಏನಾಗ್ತಾವ ಅಂದ್ರ ನರಕಕ್ಕೆ ಹೋಯ್ತಾವ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಒಟ್ಟಾರೆ ತಾತ್ಪರ್ಯದ ಯೌವನದ ಸೊಂಪು. ಯೌವನ ಕಾಲ ಬತ್ತು ಅಂದ್ರ ಯಾರಿಗಿ ನೆಲಾನೇ ಕಾಣುದಿಲ್ಲ. ಅವ್ರದ್ದು ಎಲ್ಲಿರ್ತದೋ ತಂದೆ ತಾಯಿ ಎಷ್ಟೋ ವಿದ್ಯಾಗ ರೊಕ್ಕ ಕೊಟ್ಟು ವಿದ್ಯೆ ಕಲಿಸಿರ್ತಾರ, ಒಂದ್ ಒಳ್ಳೆ ಮನಿತನ ಕೊಟ್ಟು ಮದುವೆ ಮಾಡ್ಬೇಕಂತಿರ್ತಾರ, ಏನೇನೋ ಮಾಡ್ತಿರ್ತಾವ. ಏನೇನೋ ಅವು ಏನ್ ಮಾಡ್ತಾವ ಅಂದ್ರೆ ದುಃಖವನ್ನೇ ಪಡ್ತಿರ್ತಾವ. ಒಂದರಿಂದ ಅನಂತ ದುಃಖ ಆಗ್ತಿರ್ತಾವ ಹೇಳುವಂತ ಉದ್ದೇಶದ. ಅದಕ್ಕೆ ಯೌವನ ಬಂದಾಗನು ಕೂಡ ಒಂದೇನೋ ಚಲುವಿಕೆ ಇದ್ದಾಗ ಒಳ್ಳೊಳ್ಳೆ ತಮ್ಮ ಚಲುವಿಕೆಯನ್ನ ತೋರಿಸುವುದರಿಂದ ತಮಗೂ ಒಂದು ಕೆಟ್ಟ ಪರಿಣಾಮ, ಜನಕ್ಕೂ ಕೆಟ್ಟ ಪರಿಣಾಮ ಆಗ್ತದ. ಅದಕ್ಕೆ ನಿರಾಂಕಾರಿಯಾಗಿ ಸಹಜವನ್ನಿರುವಂತ ಕಲೆ ನಮಗ್ ಗುರ್ತಾಯ್ತು ಅಂದ್ರ ನಮ್ಗ ಯೌವನ ಏನು ಮಾಡುದಿಲ್ಲ, ಮತ್ತು ರೊಕ್ಕ ಸಂಪದ ಯಾವ ಏನು ಮಾಡುದಿಲ್ಲ, ಸರಳವಾಗಿ ಬದುಕು ಮಾಡಕ್ ಬರ್ತದ ಅನ್ನುವಂಥದ್ದನ್ನ ನಿಜಗುಣ ಶಾಸ್ತ್ರದ ಒಂದು ಪದ ಗುರ್ತಾಯ್ತು ಅಂದ್ರ ಇವು 8 ಮೊದಲ ಇಲ್ಲದೆ ಬದುಕಾಕ ನಮಗ್ ಬರ್ತದ, ಪುಣ್ಯ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಹೇಳುವಂತ ಉದ್ದೇಶದ. ಮುಂದೆ ಯೌವನದ ಸೊಂಪು, ಸೊಬಗು, ಸಂಪದ, ಸತ್ಕಲ್ ಉದಯ ಅಂದ್ರೆ ಒಂದು ಉತ್ತಂಕದ ಹುಟ್ಟಿನಂತ ಅಹಂಕಾರ, ಮತ್ತ ಸೌಂದರ್ಯದಿಂದ ಕೂಡಿತಪ್ಪ ಅಂದ್ರ ಸೌಂದರ್ಯದ ಅಹಂಕಾರ, ನನ್ನಷ್ಟು ಚರಿಕೆ ಯಾರಿಲ್ಲ, ನನ್ನ ಚಂದ ಯಾರಿಲ್ಲ ಅಂತೀರ ಅದೊಂದು ಅಹಂಕಾರ. ಇಂಥ ಎಲ್ಲವೂ ಕೂಡ ಮತ್ತು ಮನುಷ್ಯನ ವಿಕಾರ ಅಂದರೆ ಕಾಮ ವಿಕಾರ. ಕಾಮ ವಿಕಾರ ಯಾವಾತನಿಗೆ ಉತ್ಪತ್ತಿ ಆಗುತ್ತದೋ ಅವನಿಗೆ ಭಯ ಲಜ್ಜಾದಿಗಳೇನೆ ಉಳಿಯುವುದಿಲ್ಲ. ಅವನಲ್ಲಿ ಒಂದು ಭಯಕ್ಕೆ ವಿಕಾರ ಹುಟ್ಟು ಅಂದ್ರ ಅವಾಗ ಜನ ಏನಂತಾರ, ಮರ್ಯಾದೆ ಹೊಕ್ಕದ, ತಂದೆ ತಾಯಿ ಮರ್ಯಾದೆ ಏನೂ ಗೊತ್ತಿಲ್ಲ, ಏನ್ ಮಾಡ್ತಾರ ಮನಸ್ಸನ್ನ ವಿಕಾರ ಮಾಡ್ತಾರ. ಅದು ಮಾಡೋದ್ರಿಂದ ಅವಾಗ ಏನ್ ಹೋಗ್ತದ, ಭಯ ಲಜ್ಜೆಗಳು ಉಳಿಯುವುದಿಲ್ಲ. ಕಾಮಾತುರಣಂ ನಭಯಂ ಲಜ್ಜ. ಕಾಮಾತುರಣ ಇದ್ದಾವ ಅವಾಗ ಏನಾಗ್ತದ, ಅವಾಗ ಭಯ ಮತ್ತು ಲಜ್ಜ ಉಳ್ಳವಾಗ್ತಾನ ಅನ್ನುವಂತ ಹೇಳ್ಕೊತ ಬಂದಾರ. ಅಂದ್ರೆ ಕಾಮಾತುರನಾದ ಮನುಷ್ಯಗೆ ಜಗತ್ತಿನ ಜನರ ಭಯ, ಪರಮಾತ್ಮನ ಭಯ ಮತ್ತು ನಾಚಿಕೆನೇ ಇರುವುದಿಲ್ಲ ಅಂತವ್ರಿಗೆ ಏನು ಅಂತ ಹೇಳ್ಕೊತ ಬಂದ್ರ. ಆದ್ದರಿಂದ ಬೇಕಾದ ನೀಚ ಕೃತಿಗಳನ್ನು ಮಾಡಲು ಹಿಂಜರಿಯುವುದಿಲ್ಲ, ಕೆಟ್ಟ ಕಾರ್ಯಗಳನ್ನು ಮಾಡಕ್ಕೆ ಅವ್ರು ಹಿಂಜರಿಯುವುದಿಲ್ಲ. ಈ ಕಾಮ ವಿಕಾರದಿಂದಲೇ ಇಂದ್ರನೂ ಕೂಡ ತನ್ನ ಸುಂದರವಾಗಿದ್ದ ದೇಹದಲ್ಲಿ ಬಗೆಯಿಂದ್ರಿಗಳನ್ನು ಮಾಡಿಕೊಳ್ಳುವಂತನಾದನು. ಆ ಇಂದ್ರಿಯ ಮೋಹಿಷವ ಏನಾದ, ಆ ಇಂದ್ರನೂ ಕೂಡ ಮೈತುಂಬ ಅದೇ ಮಾಡ್ಕೊಳ್ಳುವಂತ ನಾವು ಇದು ಕೇಳಿವಿ, ಪುರಾಣ ಕಥೆಯೊಳಗೆ ಕೇಳಿವಿ. ಕಾಮ ವಿಕಾರದಿಂದಲೇ ಕೀಚಕನೂ ಕೂಡ ಪರಸ್ತ್ರೀಯನ್ನು ಮೋಹಿಸಿ ಕೆಟ್ಟು ಹೋದಂತನಾದನು. ಕಾಮ ವಿಕಾರದಿಂದಲೇ ನಹುಷನು ಇಂದ್ರನ ಹೆಂಡತಿಯಾದ ಸಚಿದೇವಿಯನ್ನು ಮೋಹಿಸಿ ಸರ್ಪವಾಗಿ ಬೀಳುವಂತನಾದನು. ಈ ರೀತಿ ಕಾಮ ವಿಕಾರವು ಮನುಷ್ಯನಿಗೆ ಅನರ್ಥವನ್ನೇ ಉಂಟು ಮಾಡ್ತಾವು. ಆದ್ದರಿಂದ ಮನುಷ್ಯನು ಕಾಮರಹಿತನಾಗಿರಬೇಕು ಅನ್ನುವಂಥದ್ದನ್ನ ಹೇಳುವಂತ ಉದ್ದೇಶದ. ಅಂದ್ರೆ ಒಂದರಿಂದ ಅನಂತ ಕೋಟಿ ದುಃಖ ಆಗುತ್ತಾವು ಅನ್ನುವಂಥದ್ದನ್ನ ಇಲ್ಲಿ ಒಟ್ಟು ಒಂದೊಂದನ್ನು ಹೇಳ್ಕೊತ ಹೋಗುತ್ತಾರ. ಸಿದ್ಧಿಸಿದ ವಾದ ಅಂದ್ರೆ ವಾದ ಅಂದ್ರ ಪಂಡಿತರು ನಾ ಶ್ರೇಷ್ಠ, ನಂದೇ ಸರಿ, ನಾನೇ ಗೆದಿಬೇಕು, ನಂದೇ ಕರಿ ಆಗ್ಬೇಕು ಅನ್ನುವಂಥದ್ದನ್ನು ವಾದ ಮಾಡ್ತಾರ ಬಹಳ ಮಂದಿ. ಅದ್ರಲ್ಲಿಂದನೂ ಕೂಡ ಪಾಪ ಆಗ್ತದ, ಅದ್ರಲ್ಲಿಂದನೂ ಹೊರಗೆ ಬರೋಣ ಅನ್ನುವಂಥದ್ದನ್ನ ಉದ್ದೇಶ. ನಾನೇ ದೊಡ್ಡವನು, ನಾನೇ ಎಲ್ಲ ಗ್ರಂಥ ಓದಿನಿ ಅನ್ನುವಂತ ಗರ್ವ. ಈ ಗರ್ವದಿಂದ ಅವ ಏನಕ್ಕನ ಸ್ತುತಿಯನ್ನು ಮಾಡಿಕೊಳ್ಳುವುದು, ತನ್ನೇ ಹೊಗಳ್ಕೊಳ್ಳೋದು, ಮಹಾತ್ಮರನ್ನ ಪಂಡಿತರನ್ನ ನಿಂದ ಮಾಡುದು, ತಿರಸ್ಕಾರ ಮಾಡುದು. ಇದರಿಂದ ಏನಾಗ್ತದ ಅಂದ್ರ ಪಾಪವೇ ಅಧಿಕ ಆಗ್ತದ. ಈ ಪಾಪದಿಂದ ಅನಂತ ನರಕ ದುಃಖವನ್ನೇ ಅನುಭವಿಸಬೇಕಾಗ್ತದ. ಯಾಕಂದ್ರೆ ದೊಡ್ಡವರು ಅಹಂಕಾರ ಗರ್ವದಿಂದ ನಿಂದ ಮಾಡ್ತಾನ. ತಾ ಕಲ್ತದ್ದು ಸ್ವಲ್ಪ, ಆದ್ರ ಅಹಂಕಾರವೇ ಬಹಳ ಆಗಿರ್ತದ. ಅಹಂಕಾರದೊಳಗೆ ಕೂಡಿದಾಗ ಅವೇನ್ ಬಿಡು, ಇವೇನ್ ಬಿಡು, ಅವೇನ್ ಬಿಟ್ಟ, ಇವೇನ್ ಮಾಡ್ಯಾನ, ಹಂಗ ಹಿಂಗ ಏನ್ ಮಾಡ್ತಾರ, ಅಹಂಕಾರದಿಂದ ಕಲಿತು ಒಬ್ಬರನಿಂದ ಪಾಪಗಳನ್ನ ಮಾಡ್ತಾರ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದಕ್ಕೆ ಇದನ್ನೂ ಕೂಡ ಗರ್ವ, ವಿದ್ಯಾಮಲ್ಲನು ಕೂಡ ಗರ್ವ ಮಾಡಬೇಡಿ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನೊಂದು ಸ್ತ್ರೀಯನ್ನು ವಶ ಮಾಡ್ಕೊಳ್ಳೋದು, ಒಬ್ಬೊಬ್ಬರಿಗೆ ಒಂದ್ ಏನೇನೋ ಒಂದೊಂದು ತರ ಆಸೆ ಹಚ್ಚಿ ಏನೇನೋ ಮಾಡಿ ವಶ ಮಾಡ್ಕೊಂಡು ಮುಂದೆ ತಮ್ಮ ಬಾಳ್ವೆಯನ್ನು ಹಾಳು ಮಾಡ್ತಾರ, ಇನ್ನೊಬ್ರು ಬಾಳ್ವೆ ಹಾಳು ಮಾಡ್ತಾರ. ಅದರಿಂದ ಅನಂತ ಕೋಟಿ ದುಃಖವೇ ಆಗ್ತಾವ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಕೋತ ಬಂದಿವಿ. ಇನ್ನ ವರ್ಣ ಹೃದಯ ಅಂದ್ರೆ ಬಂಗಾರ ಪ್ರಾಪ್ತಿ ಆಯ್ತಂದ್ರ, ಮನುಷ್ಯನಿಗೆ ಅಕಸ್ಮಿತ ಬಂಗಾರ ಪ್ರಾಪ್ತಿ ಆಯ್ತಂದ್ರ ಅಕಸ್ಮಿತ ನಾವಾಗ
ಹೆಂಗೋ ಯಾರ ಕಡೆಯಿಂದ ದುಡ್ಡು ಸಿಕ್ತು ಅಂದ್ರ ಹಳೆಯಂದಿದ್ದ ಮಾವನ ಕಡೆಯಿಂದ ದುಡ್ಡು ಸಿಕ್ತು, ಅಕಸ್ಮಾತ್ ಏನೋ ಕಾರ್ಯ ಮಾಡೋ ಮುಂದೆ ಏನೋ ಸಿಕ್ತು, ಏನೋ ನಮ್ಮ ಹೊಲ್ದಾಗ ಒಂದು ಕೆನಲ್ ಬಂದ ನಂತರ ಒಂದಿಟ್ಟು ದುಡ್ಡು ಸಿಕ್ತು ಅಂದ್ರ ಅವ ಏನಾಗ್ತಾನ, ಬಂಗಾರ ಪ್ರಾಪ್ತಿ ಆತಂದ್ರ ನನ್ನಂತ ಶ್ರೀಮಂತ ಯಾರು ಇಲ್ಲ, ನನ್ನನ್ನ ಯಾರು ನನ್ನಷ್ಟು ದೊಡ್ಡವರಿಲ್ಲ ಅಂತೇಳಿ ಅಹಂಕಾರಿ ಆಗ್ತಾನ, ಯಾರನ್ನೂ ಮನ್ನಿಸುವುದಿಲ್ಲ, ಗುರುಶಾಸ್ತ್ರಾದಿಗಳನ್ನ ದೇವರ ಇವನ ಸ್ವಪ್ನದಲ್ಲಿಯೂ ಬರುವುದಿಲ್ಲ. ಬಂಗಾರ ಪ್ರಾಪ್ತಿ ಎಲ್ಲರ ಸಂಘವನ್ನು ಬಿಡಿಸುತ್ತದ. ಯಾಕಂದ್ರೆ ಬಂಗಾರ ಪ್ರಾಪ್ತಿ ಸುದ್ದಿ ಇನ್ನೂ ತಿಳಿದರೆ ಅವರು ಲೂಟಿ ಮಾಡಿ ತೆಗೆದುಕೊಂಡು ಹೋಗಬಹುದು ಅಥವಾ ಸರ್ಕಾರಕ್ಕೆ ತಿಳಿಸಬಹುದು ಎಂಬುದು ಭಯದಿಂದ ಯಾರ ಸಂಘನೂ ಮಾಡುವುದಿಲ್ಲ. ಬಂಗಾರ ಯಾವನಿಗೆ ಪ್ರಾಪ್ತವಾಗುತ್ತದೆಯೋ ಅವನಿಗೆ ಕಳ್ಳರ ಭಯ ಇರುತ್ತದ, ಅಣ್ಣ ತಮ್ಮಂದರ ಭಯ ಇರ್ತದ, ರಾಜರ ಭಯ ಇರ್ತದೆ. ಈ ರೀತಿ ಬಂಗಾರದಿಂದ ಪ್ರಾಪ್ತಿ ಅನಂತ ನೀಚ ಕೃತಿಗಳ ದ್ವಾರ ದುಃಖಕ್ಕೆ ಕಾರಣ ಆಗ್ತದ. ಆದ್ದರಿಂದ ಬಂಗಾರ ಪ್ರಾಪ್ತಿ ಆದಾಗ ಕೂಡ ಮನುಷ್ಯ ಬಹಳ ಎಚ್ಚರದಿಂದಿರಬೇಕು ಅನ್ನುವಂಥದ್ದನ್ನು ಹೇಳುವಂತ ಉದ್ದೇಶದ ನೀತಿಗಳು. ಅಂದ್ರೆ ಇಲ್ಲಿ ದುಷ್ಟವಾದ ಆಚರಣೆಗಳನ್ನು ಮನುಷ್ಯನು ದುಷ್ಟವಾದ ಆಚರಣೆಗಳಿಂದ ಕೂಡಿದ್ದರೆ ಅವನಿಗೆ ದುಷ್ಟ ಆಚರಣೆಗಳಿಂದ ಮಹತ್ತರವಾದ ಪಾಪ ಪ್ರಾಪ್ತಿ ಆಗ್ತದ. ಆ ಪಾಪದಿಂದ ಅವನು ಅನಂತ ನರಕದ ದುಃಖವನ್ನೇ ಅನುಭವಿಸಬೇಕಾಗ್ತದ ಅನ್ನುವಂಥದ್ದು ಹೇಳ್ಕೊತ ಬಂದ್ರೆ ಅನೀತಿಗಳು. ಅಂದ್ರ ಇಲ್ಲಿ ದುಷ್ಟ ಮಂದಿ ಕೂಡಿ ಇವು ಮಂತ್ರ ಮಾಟ ಸಿದ್ಧಿ ಅಲ್ಲಿ ಬಂಗಾರದ ಅಡ್ಡ ಕರ್ಕೊಂಡು ಹೋಗುದು ಏನೇನೋ ಮಾಡಿ ಅದನ್ನ ಏನ್ ಮಾಡ್ತಾರ ಅಂದ್ರ ದುಃಖಕ್ಕನೇ ಈಡು ಮಾಡ್ತಾರ. ಅದಕ್ಕೆ ಅವಕೂರ್ಲಿಂದ ನಾವು ಹೊರಗೆ ಬರೋಣ ಅನ್ನುವಂಥದ ಅನೀತಿಗಳೊಳಗ ನಮ್ಮ ಮನಸ್ಸು ಎಂದೂ ತೊಡಗಿಸಬಾರ್ದು. ನೀತಿವಂತನಾಗಿ ದುಡಿದು ಬರಲಿ ಅನ್ನುವಂಥದ್ದನ್ನೇ ನಮ್ಮ ಉದ್ದೇಶ ಇರ್ಬೇಕು. ಅನೀತಿಲಿಂದ ಗಳಿಸಿದ್ದಾಗ್ಲಿ ಅನೀತಿಲಿಂದ ಬರ್ತದ ಅನ್ನುವಂಥದ್ದನ್ನ ನಾವು ಆಶಯಕ್ಕಾಗಿ ಎಷ್ಟು ದುಃಖಿಗಳಾಗ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಅದಕ್ಕೆ ನಾವು ನೀತಿವಂತರಾಗಿ ಇರೋಣ. ಇದು ಯಾವ ಸ್ಥಳ? ನೀತಿ ಕ್ರಿಯೆಯ ಸ್ಥಳ. ನೀತಿವಂತನಾಗಿ ಬದುಕಾಕೆ ಇವು ಎಲ್ಲಾ ಮದಗಳ 8 ಮದಗಳಾಗ್ಲಿ ಮತ್ತು ಈ ಕಾಮ ಕ್ರೋಧ ಮೋಹಾದಿಗಳು ನಮ್ಮನ್ನ ದುಃಖವನ್ನೇ ಒಂದರಿಂದ ಅನಂತ ದುಃಖ ಆಗ್ತಾವಂದ್ರ ಇಟ್ಟುಕೊಂಡು ನಾವು ವ್ಯವಹಾರ ಮಾಡ್ತೇವೆ ಅಂದ್ರೆ ಅದ ಕೂರ್ಲಿಂದ ಎಷ್ಟು ದುಃಖ ನಮಗಾಗಬಹುದು, ಕೋಟಿ ಕೋಟಿ ದುಃಖ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶದ. ಅದಕ್ಕ ಇನ್ನ ಒಂದು ಹೇಳ್ತಾರ, ಇವು ಅಂದ್ರೆ ನಮ್ಗ ಒಳ್ಳೇದ್ ಬೇಯ್ತಾರ ಮುಂದಿನ ಕುಂದಿಸಿ ಬೇಯ್ತಾರ ನೋಡ್ರಿ. ಯಾಕೆ ಬೇಯ್ತಾರ ಅಂದ್ರ ನಮ್ಮ ದೋಷಗಳನ್ನ ತೆಗೆದು ಹೆಂಗ್ ಬೇಯ್ತಾರ ಹಂಗಿಲ್ಲಿ ಇವು ಕೂಡ ಅವಿವೇಕ, ವಿವೇಕ ಇಲ್ಲದಿರೋದು, ಹಿಂಸೆ ಮಾಡೋದು, ಪರಯುವತಿಯರ ಒಲಿಮೆ ಮಾಡ್ಕೊಳ್ಳೋದು, ಸಂಭವಿಸಿದ ಕೋಪ, ಕಡುತವಕ, ಮಾತ್ಸರ್ಯ, ವಿವಿಧ ಕರ್ಣ ವೃತ್ತಿ, ಕವಿದ ಮಾಯಾ ವಿಲಾಸ, ಹವಣಿಸದ ಆಸೆ ಅಂದ್ರ ತೀರಲಾರದ ಆಸೆ. ಎಷ್ಟು ಕೊಟ್ಟರು ಸಮಾಧಾನ ಇಲ್ಲ, ಎಷ್ಟು ಬೆಳೆದ್ರು ಸಮಾಧಾನ ಇಲ್ಲ. ತೀರ ಹವಣಿಸದ ಆಸೆ, ಕರ್ಮ ನೀವ ವಿನಿತರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಕರ್ಮ ನೀವು ಅಂದ್ರ ಪುಣ್ಯ ಪಾಪ ಕರ್ಮಗಳ ಸಮೂಹ. ಇಂದು ಈ ಪ್ರಕಾರ ಇವರು ಇದರಲ್ಲಿ ಇರ್ತಾವು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ಅವಿವೇಕ ಅಂದ್ರ ಜ್ಞಾನ ಇಲ್ಲದ ಅಜ್ಞಾನ ಶೂನ್ಯರು ಅಂದ್ರ ಅವಿವೇಕರು. ಈ ಹಿಂಸೆ, ಪರ ಯುವತಿಯರ ಒಲಿಮೆ ನಮ್ಗೆ ಏನ್ ಮಾಡ್ತಾವ ದುಃಖವನ್ನೇ ಕೊಡ್ತಾವ. ಒಂದು ನಮ್ಮಲ್ಲಿ ಇತ್ತು ಅಂದ್ರ ನಿನ್ನ ಹಿಂದ್ ಕಟ್ಟೆಳ್ಕೊತ ಬಂದ್ರು, ಒಂದು ಶೆರೆಯನ್ನು ಕುಡಿದ್ರೆ ಏನಾಗ್ತದ ಅಂತೇಳಿ ಇನ್ನೇನು ಗಿಡದ ರಸ ಅದ, ಇದು ಏನು ಅಪಾಯ ಆಗುದಿಲ್ಲ ಅಂತೇಳಿ ಒಂದರಿಂದ ಅವು 5 ಪಾಪಗಳನ್ನು ಅವ ಹೆಂಗ ಮಾಡ್ತಾನ. ಒಂದು ನಮ್ಮಲ್ಲಿ ಅಹಂಕಾರ ಬತ್ತು, ಒಂದು ನಮ್ಮಲ್ಲಿ ಅಜ್ಞಾನ ಸೇರ್ಕೋತು ಅಂದ್ರೆ ಇಲ್ಲಿಂದ ಅನಂತ ಸೇರ್ಕೊಂಡು ನಮ್ಮನ್ನ ದುಃಖವನ್ನೇ ಮಾಡ್ತಾವು. ಆದಷ್ಟು ಇವಕರಿಂದ ನೀವು ಹೊರಗಿರ್ರಿ, ದುಃಖಕ್ಕೆ ಈಡಾಗಬೇಡ್ರಿ ಎನ್ನುವಂಥದ್ದನ್ನ ಇಟ್ಕೊಂಡ್ರ ಅಭಿಪ್ರಾಯದ. ಇಲ್ಲಿ ತಾತ್ಪರ್ಯ ಏನ್ ಹೇಳ್ತಾರ ಅಂದ್ರೆ ಅವಿವೇಕ ಅಂದರೆ ಯೋಗ್ಯ ಅಯೋಗ್ಯ ವಿಚಾರದಲ್ಲಿ ಇರುವುದು, ಯಾವುದನ್ನ ಮಾಡಬೇಕು ಯಾವುದನ್ನ ಬಿಡಬೇಕು ಎಂಬ ವಿಚಾರದಲ್ಲಿ ಇರುವುದು ಏನುಂಟು ಅದೇ ವಿವೇಕ, ಅದು ಅವಿವೇಕ. ಅಂದ್ರ ಅವಿವೇಕಿಗಳಲ್ಲಿ ಒಂದು ಸ್ಥಿರ ಇರಂಗಿಲ್ಲ. ಒಮ್ಮೆ ಅದನ್ನ ಮಾಡಬೇಕು, ಒಮ್ಮೆ ಇದನ್ನ ಮಾಡ್ಬೇಕು, ಅದು ಸತ್ಯನೋ ಇದು ಸತ್ಯನೋ ಬರೇ ಗೊಂದಲದೊಳಗೆ ಇರ್ತಾರ. ಅಂತವ್ರಿಗೆ ಏನ್ ಅನ್ಬೇಕಂದ್ರೆ ಅವಿವೇಕಿಗಳು, ವಿವೇಕ ಇಲ್ಲದವರು ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶದ. ಇದು ವ್ಯವಹಾರಿಕ ಅವಿವೇಕ ಅನ್ನುವ ಪಾರಮಾರ್ಥಕದಲ್ಲಿ ಜಡವಾದ ದೇಹ, ಅದು ರೂಪನಾದ ಚೇತನ ಇವೆರಡಕ್ಕೂ ಕೂಡಿದ್ದಕ್ಕೆ ತಾನು ಎಂದು ತಿಳಿದುದುಂಟು, ಅದೇ ವಿವೇಕ ಅನ್ನುವಂಥದ್ದು ಹೇಳ್ಕೊತಾರ. ಇಲ್ಲಿ ಸಂಸಾರದೊಳಗನು ಕೂಡ ಅದನ್ನ ಮಾಡ್ಲಿ ಇದನ್ನ ಮಾಡ್ಲಿ ಅಂತ ಏನ್ ಮಾಡ್ತಾನಲ್ಲ, ಯಾವ್ದು ಮಾಡಲ್ಲ, ಒಬ್ರೇ ವಿಚಾರ ಮಾಡ್ತಾನ. ಅವನಲ್ಲಿ ಏನ್ ಅನ್ಬೇಕಂದ್ರೆ ಅವಿವೇಕ ಅಂತ ಹೇಳ್ಕೊತ ಬಂದಾರ. ಇಲ್ಲಿ ವಿವೇಕ ಇಲ್ಲದ ಮನುಷ್ಯ ಒಮ್ಮೆ ದೇಹನೇ ನಾನಂತಾನ ಶಾಸ್ತ್ರದೊಳಗ ಪಾರಮಾರ್ಥದೊಳಗ, ಒಮ್ಮೆ ಇಂದ್ರಿಯಗಳಿಗೆ ಆತ್ಮ ಅಂತಾನ,
ಒಮ್ಮೆ ನಾನೇ ಆತ್ಮ ಅಂತೇಳಿ ಏನ್ ಮಾಡ್ತಾನಂದ್ರ ವಿವೇಕ ಇಲ್ಲ ಸಂಬಂಧ ಏನೇನೋ ಅಂತಾನ. ಇದಕ್ಕೆ ಏನ್ ಹೇಳ್ಬೇಕಂದ್ರೆ ಅವಿವೇಕ ಅನ್ನುವಂತ ತಿಳ್ಕೊಂತ ಬಂದಾರ. ಇಲ್ಲಿ ಪಾರಮಾರ್ಥಿಕದಲ್ಲಿ ಜಡವಾದ ದೇಹ ಅದು ರೂಪನಾದ ಚೇತನ ಎರಡೂ ಕೂಡಿದಕ್ಕೆ ತಾನು ಇದು ತಿಳಿದುದು ಉಂಟು, ಅದೇ ಅವಿವೇಕ. ಇದು ಜಡವಾದ ದೇಹವೇ ನಾನಂತಾನ, ಮತ್ತು ಇಂದ್ರಿಯಗಳಿಗೆ ನಾನಂತಾನ, ನಾನೇ ಮಾಡಿದೆ, ಇಂದ್ರಿಯಗಳಿಂದನೇ ನಾನೇ ನೋಡಿದೆ, ನಾನೇ ಮಾಡಿದೆ ಅಂತೇಳಿ ಏನಕ್ಕ ನೀವ ಎಲ್ಲ ಅವಕ್ಕ ನಾನು ಅಂತಾನ. ವಿಚಾರ ಮಾಡಿದ್ರ ದೇಹ ನಾನ, ಇಂದ್ರಿಯಗಳ ನಾನ, ಮತ್ ಹೆಸರು ನಾನ. ಇವು ಯಾವೂ ಇಲ್ಲಾರ್ದಂದ್ರ ಕೂಡಿ ಮಾಡುದ್ರಲಿಂದ ಇವ್ ಏನ್ ಅನ್ಬೇಕು, ಕೂಡಿ ತಿಳ್ಕೊಂಡಿದ್ರಲಿಂದ ಇವ ಅವಿವೇಕಿ, ವಿವೇಕ ಇಲ್ಲದವನು ಅನ್ನುವಂಥದ್ದನ್ನ ಇಲ್ಲಿ ನಮಗ್ ಸ್ಪಷ್ಟ ಮಾಡ್ಯಾರ. ಇಲ್ಲಿ ಸಂಸಾರದೊಳಗು ಮತ್ತು ಪಾರಮಾರ್ಥದೊಳಗ ಎರಡೂ ಇವಾಗ ಕೂಡಿ ಮಾಡ್ತಿದ್ನಂದ್ರ ದೇಹನು ಆತ್ಮನು ಮತ್ತು ಇಂದ್ರಿಯಗಳು ನಾಮರೂಪಗಳನ್ನು ಬಳಸ್ಕೊಂಡು ಎಲ್ಲದಕ್ಕೂ ನಾನಂತಾನ. ಅಂದ್ರೆ ಯಾವುದು ನಾನು ಅಂತೇನ್ ತಿಳಿದಿಲ್ಲಲ್ಲ, ಅದಕ್ಕೆ ಅವಿವೇಕಿ, ವಿವೇಕ ಇಲ್ಲದವನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದರ. ಅದಕ್ಕಾಗಿ ಏನ್ ಮಾಡು, ಆದ್ದರಿಂದ ಮನುಷ್ಯನ ಅವಿವೇಕವನ್ನು ತ್ಯಾಗ ಮಾಡಿ ವಿವೇಕವುಳ್ಳವನಾಗಬೇಕು ಅನ್ನುವಂಥದ್ದನ್ನ ನಾವು ಪಂಚೀಕರಣದ ಒಳ್ಳೆ ಹೇಳ್ಕೊತ ಬಂದೇವೆ. ವಿವೇಕ ಅಂದ್ರೆ ಏನು ಅನ್ನುವಂಥದ್ದನ್ನ ಇಲ್ಲಿ ಜ್ಞಾನಕ್ಕ 4 ಸಾಧನೆ ಚತುಷ್ಟಯಗಳನ್ನ ಹೇಳುವಾಗ ನಮ್ಮಲ್ಲಿ ವಿವೇಕ ಇತ್ತು ಅಂದ್ರ, ವಿವೇಕ ಅಂದ್ರೆ ಏನು ಅಂದ್ರ ಆತ್ಮನ ಬೇರ್ಪಡಿಸಿ ತಿಳಿಯುವುದೇ ವಿವೇಕ. ಮತ್ತೆ ವೈರಾಗ್ಯ ಅಂದ್ರೆ ಇಹಲೋಕದೊಳಗಾಗಲಿ ಪರಲೋಕದೊಳಗ ಭೋಗದ ವಿಷಯಗಳನ್ನ ತಿಳಿಯಾಗಿ ತುಂಬಿಕೊಂಡೆಲ್ಲ ಇವುಗಳನ್ನು ತ್ಯಾಗ ಮಾಡುವುದೇ ವೈರಾಗ್ಯ. ಸಟ್ ಸಂಪತ್ತಿ ಮೋಕ್ಷದ ಇಚ್ಛೆ ಯಾರಿಗಿರ್ತದ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ಕೊತ ಬಂದಿವಿ. ಮತ್ತೆ ಹೊರಗುವುದಕ್ಕದ ಅದಕ್ಕೆ ಇಲ್ಲಿ ವಿವೇಕ ಉಳ್ಳವರಿಗೆ ಮಾತ್ರ ಬೇರ್ಪಡಿಸಿ ತಿಳಿಯಾಕ ಬರ್ತದ. ಇರ್ಲಿಕ್ಕಂದ್ರೆ ಬೇರ್ಪಡಿಸಿ ತಿಳಿಯಾಕ ಬರಲ್ಲ. ಕೂಡೇ ಈ ಶರೀರನು ನಾನೇ ಅಂತಾರ, ಇಂದ್ರಿಗೂ ನಾನೇ ಅಂತಾರ, ಆತ್ಮಕ್ಕೂ ಶರೀರ ಅಂತಾರ. ಹಿಂಗ ಕೂಡಿಸಿ ಅವ್ರು ಏನ್ ಮಾಡ್ತಾರಂದ್ರ ಅವಿವೇಕಿಗಳು, ಅಜ್ಞಾನಿಗಳು ಕೂಡಿಸಿ ಅವರ ಮಾಡ್ತಾರ. ಅವ್ರಿಗೆ ವಿವೇಕ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆಲ್ಲರಿಗೂ ಸ್ಪಷ್ಟ ಮಾಡ್ತಾರ. ಇನ್ನ ಹಿಂಸೆ ಮಾಡೋದ್ರಿಂದ ಏನೇನಾಗ್ತದ ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಗೊತ್ತದ. ಕೇವಲ ಪ್ರಾಣಿಗಳ ಕೊಲ್ಲುವುದು ಹಿಂಸೆ ಅಲ್ಲ, ಮತ್ತೇನಂದರೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಅನ್ಯರಿಗೆ ದುಃಖವನ್ನುಂಟು ದುಃಖ ಕೊಡುವುದೇನುಂಟು ಅದು ಎಲ್ಲವೂ ಹಿಂಸೆನೆ. ಆ ಹಿಂಸೆಯಿಂದ ಮನುಷ್ಯನಿಗೆ ಪಾಪದ ಸಂಭವಿಸ್ತದ, ಪಾಪದಿಂದ ಅನಂತ ದುಃಖಗಳು ಅನುಭವಿಸ್ತದ. ಆದ್ರಿಂದ ಮನುಷ್ಯನ ಹಿಂಸೆಯನ್ನು ತ್ಯಾಗ ಮಾಡಿ ಅಹಿಂಸೆಯನ್ನ ಸಾಧಿಸಬೇಕು, ಹಿಂಸೆ ಬಿಟ್ಟು ಅಹಿಂಸೆಯನ್ನ ಸಾಧಿಸಬೇಕು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಪರಯುವತಿಯರ ಒಲಿಮೆ, ಸಂಭವಿಸಿದ ಕೋಪ, ಕಡು ತವಕ, ಇವೆಲ್ಲವೂ ಕೂಡ ಮಾತ್ಸರ್ಯ, ಇವೆಲ್ಲವೂ ಕೂಡ ನಮ್ಮನ್ನ ಏನ್ ಮಾಡ್ತಾವ, ವಿವೇಕಹೀನನಾಗಿ ಮಾಡ್ತಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ವಿಧೀಕರಣದಲ್ಲಿ ವೃತ್ತಿ, ಇಲ್ಲಿ ಅನೇಕ ಪ್ರಕಾರದ ಅಂತಃಕರಣದ ವೃತ್ತಿಗಳು, ಅನೇಕ ಪ್ರಕಾರವಾಗಿರುವುದರಿಂದ ಅಂತಃಕರಣ ಅನಂತ ವಿಷಯಕಾರವಾಗಿ ಚಂಚಲವಾಗಿರ್ತದ. ಇದರಿಂದ ದುಃಖ ಸಂಭವಿಸ್ತದ. ಆದ್ದರಿಂದ ಅನೇಕಾಕಾರ ವೃತ್ತಿ ದುಃಖಕ್ಕೆ ಹೇತುಭೂತವಾಗಿರ್ತದೆ ಅಂತ ತಿಳಿದು ಏಕಾಕಾರ ವೃತ್ತಿ ಉಳ್ಳವನಾಗಬೇಕು. ಹೇಗಂದರೆ ಅನಂತ ದುಃಖಕಾರ ಸುಖಾಕಾರ ವೃತ್ತಿಗಳು ಉತ್ಪತ್ತಿ ಆಗುತ್ತವೆ ಮತ್ತು ನಷ್ಟವಾಗುತ್ತವೆ. ಉತ್ಪತ್ತಿಯಾಗಿ ನಷ್ಟವಾಗತಕ್ಕ ವೃತ್ತಿಗಳೇನದಾವಲ್ಲ, ಅರಿಯುತ್ತಿರುವ 6 ರೂಪನಾದ ತನ್ನ ಆಕಾರ ವೃತ್ತಿಗಳವನಾಗಿದ್ದರೆ ಇವುಗಳನ್ನೆಲ್ಲ ನಷ್ಟವಾಗಿ ಹೋಗುತ್ತವು. ಈ ರೀತಿಯಿಂದ ಏಕಾಕಾರ ವೃತ್ತಿ ಉಳ್ಳವನಾಗಿರ್ಬೇಕು ಅಂದ್ರ ಒಂದು ಗುರಿ ಇರ್ಬೇಕು ನಮಗ. ನಮ್ಗೆ ಅನೇಕ ರೀತಿಯಿಂದ ಇದ್ದು ಅಂದ್ರ ಆ ಗುರಿ ಊರ್ ಮುಟ್ಟಕ್ ಆಗೋದಿಲ್ಲ. ಒಂದು ಯಾವ್ದೋ ದಾರಿ ಮ್ಯಾಗ ಲೇಟ್ ಆಗೋದಕ್ಕ, ಒಂದು ಯಾವ್ದೋ ದಾರಿ ಮ್ಯಾಗ ಹಿಡ್ಕೊಂಡು ನಾವು ಹೋದೇವಂದ್ರೆ ಹೆಂಗ ಊರ್ ಮುಟ್ತೇವೆ, ಹಂಗ ವೃತ್ತಿಗಳೊಳಗ ಅನಂತ ರೀತಿಯ ಚಂಚಲ ಆಗ್ತಿರ್ತಾವ. ಧರ್ಮ ಇರ್ತದ. ಆ ವೃತ್ತಿ ಒಳಗ ಒಂದನ್ನ ನಾವು ಗುರಿಯಾಗಿಟ್ಟುಕೊಂಡು, ಮೋಕ್ಷದ ಗುರಿಯಾಗಿಟ್ಟುಕೊಂಡಾಗ್ಲಿ, ಜ್ಞಾನದ ಉದ್ದೇಶ ಇಟ್ಟುಕೊಂಡಾಗ್ಲಿ, ನಮ್ಮ ಬದುಕು ಸುಂದರವಾಗಿ ಕಳಿಬೇಕನ್ನುವಂತ ಏನಾದ್ರೂ ಉದ್ದೇಶ ಒಂದನ್ನ ಇಟ್ಕೊಂಡು ನಾವು ಸಾಧಿಸಿದೇವಂದ್ರ ಅದು ನಮ್ಮ ವೃತ್ತಿ ಒಳಗೆ ಏನಾಗ್ತದ, ಆಕಾರ ಆಗಿ ನಮಗ ಜ್ಞಾನ ಆಗ್ತದ. ಇವು ಬರೀ ಚಂಚಲ ಇತ್ತು, ಅದನ್ನ ಮಾಡ್ಲಿೋ ಇದನ್ನ ಮಾಡ್ಲಿೋ, ಹಂಗ ಹೋಗ್ಲಿೋ ಹಿಂಗ ಹೋಗ್ಲಿೋ ಅಂತಂದ್ರ ಯಾವ್ದನ್ನು ಇವ ಕಾಣುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅದಕ್ಕೆ ಯಾವ್ದೇ ನೋಡ್ರಿ, ನಾವು ಒಂದನ್ನು ನಂಬುದಿಲ್ಲ. ಅನೇಕ ರೀತಿ ಶಾಸ್ತ್ರಗಳನ್ನ, ಅನೇಕ ರೀತಿ ವಿಚಾರಗಳನ್ನ ಮಂದಿ ಏನೇನು ಹೇಳ್ತಾರ ಅದನ್ನು ನಂಬಿ ಬಿಡ್ತೇವೆ. ಇಲ್ಲ ನಮ್ ಗುರುಗಳು ಹೇಳ್ಯಾರ, ನಮ್ಗ್ ಶಾಸ್ತ್ರ ಹೇಳ್ಯದ, ನಮಗ್ ಹಿಂಗ ಒಂದು ದಾರಿ ಮ್ಯಾಗ ಹೋದೇವ್ ಅಂದ್ರ ಊರ್ ಮುಡ್ತೇವೆ ಅಂತೇಳಿ ಒಂದಿಷ್ಟು ನಂಬಿಕೆನೂ ಸಹ ನಮ್ಮಲ್ಲಿ ಸಂಬಂಧ ಏನಾಗ್ತದ,
ಅಂತಃಕರಣದೊಳಗ ಚಂಚಲತೆ ದೋಷ ಇರುವುದರಿಂದ ಆಗುತ್ತಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ ವಿವಿಧಾಕರಣ ವೃತ್ತಿ ಅಂದ್ರೆ ಅಂತಃಕರಣ ವೃತ್ತಿ ಒಳಗ ಇಂತ ಅನೇಕ ಪ್ರಕಾರ ಚಂಚಲತೆ ಆಗ್ತದ ಅನ್ನುವಂಥದ್ದನ್ನ ಹೇಳ್ತಾರ. ಕವಿದ ಮಾಯಾವಿಲಾಸ ಹವಣಿಸದ ಆಸೆ ಅಂದ್ರ ಆಸೆ ಕೊನೆನೇ ಇಲ್ಲ. ನಮ್ಗೆ ಎಷ್ಟ ಪ್ರಾಪ್ತಿ ಆದ್ರೂ ಕೂಡ ಇನ್ನ ಬೇಕು ಏನಂತ ಆಸೆ ಅದಲ್ಲ, ಈ ಆಶೆಕ್ಕೆ ಕೊನೆನೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇದಕ್ಕೆ ಅನೇಕರೊಳಗ ಒಂದೊಂದು ಕಥೆಯ ಹೋಗ್ಕೊತ ಹೋಗಿ ನೋಡ್ರಿ. ಅಂದರೆ ಹೆಚ್ಚಾದ ಆಸೆ, ಮನುಷ್ಯನ ಆಸೆಗೆ ಕೊನೆ ಇಲ್ಲ. ಇವತ್ತಿನ ದಿವಸ 100 ರೂಪಾಯಿ ಕೊಟ್ಟರೆ 1000 ರೂಪಾಯಿ ಎನ್ನುತ್ತಾನೆ, 1000 ರೂಪಾಯಿ ಪ್ರಾಪ್ತಿ ಆದರೆ 10,000 ಎನ್ನುತ್ತಾನೆ, 10,000 ಪ್ರಾಪ್ತಿ ಆದರೆ ಲಕ್ಷ ಎನ್ನುತ್ತಾನೆ. ಈ ಲೋಕದ ಭೋಗದ ಆಸೆ ಉಳ್ಳವನಿಗೆ ಅದು ಪ್ರಾಪ್ತವಾದರೆ ಸ್ವರ್ಗ ಲೋಕದ ಆಸೆನೂ ಮಾಡುತ್ತಾನೆ, ಅದು ಪ್ರಾಪ್ತವಾದರೆ ಬ್ರಹ್ಮ ಲೋಕದ ಆಸೆನೂ ಮಾಡುತ್ತಾನೆ, ಆಮೇಲೆ ವೈಕುಂಠ ಕೈಲಾಸ ಲೋಕಗಳ ಆಸೆನೂ ಮಾಡ್ತಾನ. ಇಷ್ಟರಿಂದ ತೃಪ್ತಿ ಹೊಂದದೆ ಮತ್ತೇನಾದ್ರೂ ಇವುಗಳಿಗಿಂತಲೂ ಹೆಚ್ಚಿನದಿರಬಹುದೆಂದು ಆಸೆ ಉಳ್ಳವನಾಗುತ್ತಾನೆ, ನಿರಾಶೆ ಉಳ್ಳವನಾಗುವುದಿಲ್ಲ. ಈ ಮನುಷ್ಯಗೆ ಹೇಗೆ ಹೇಗೆ ವಿಷಯಗಳು ಕೊಡುತ್ತಾ ಹೋಗುತ್ತೇವೋ ಹಾಗೆ ವಿಷಯಗಳ ಆಸೆ ಹೆಚ್ಚಾಗುತ್ತಾ ಹೋಗುತ್ತದಲ್ಲದೆ ಕಡಿಮೆ ಆಗುವುದಿಲ್ಲ. ಹೆಂಗಂದ್ರೆ ಅಗ್ನಿಯಲ್ಲಿ ತುಪ್ಪವನ್ನು ಮೊದಲಾದ ಹೂಮತ್ರಗಳನ್ನು ಹಾಕುತ್ತಾ ಹೋದಾಗೆ ಅಗ್ನಿ ವರ್ಧನ ಹೊಂದುತ್ತದಲ್ಲದೆ ಕಡಿಮೆ ಆಗುದಿಲ್ಲ. ಅಂದ್ರೆ ಬೆಂಕಿನ ಹೆಚ್ಚಿಗೆ ಆಗ್ತದ, ಕಡಿಮೆ ಆಗುದಿಲ್ಲ. ಹೇಗೋ ಹಾಗೆ ಮನುಷ್ಯನ ಆಸೆಯು ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ಇವನಿಗೆ ದುಃಖವೇ ಪ್ರಾಪ್ತಿ ಆಗ್ತದ. ಅದಕ್ಕಾಗಿ ಮನುಷ್ಯನು ಏನು ಮಾಡಬೇಕಂದರೆ ನಿಜಗುಣ ಹೇಳೋದ್ರೊಳಗ ದೊರಕಲೇನದರೋಳ್ ಪರಿಣಿತ ಹೊಂದುವುದೇ ಚಂದ. ಅಂದ್ರೆ ಎಷ್ಟು ಕೊಟ್ಟಾನ ಅದರೊಳಗೆ ನಾವು ಆನಂದ ಪಡುದು, ತೃಪ್ತಿ ಪಡುದು ಸಾಕು ಅನ್ನುವಂತ ವಿಚಾರ ಬರುವುದೇ ಶ್ರೇಷ್ಠವಾದದ್ದು, ಚಂದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ದೊರಕಲೇನ್ ಅದರೋಳ್ ಪರಿಣಿತ ಹೊಂದುವುದೇ ಚಂದ ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ. ಭಗವದ್ಗೀತೆಗಳು ಕೂಡ ಯಥಾ ಲಾಭ ಸಂತುಷ್ಟೋ ಅಂದ್ರ ಲಾಭ ಮತ್ತು ಲುಕ್ಯಾಣ ಎರಡು ಆಗ್ತಾವ. ಅದ್ರೊಳಗೆ ಸಮಾಧಾನದಿಂದಿರುವುದೇ ಸಂತುಷ್ಟದಿಂದಿರುವುದೇ ಅದೇ ಶ್ರೇಷ್ಠ ಅನ್ನುವಂಥದ್ದನ್ನ ಗೀತಾದೊಳಗೂ ಹೇಳ್ಕೊತ ಬಂದಾರ. ಆದ್ರಿಂದ ಯಾವಾಗಲೂ ಸಂತೋಷ ಬುದ್ಧಿ ಉಳ್ಳವನಾಗಿರ್ಬೇಕು. ಈಗ ಮಾಡುವುದರಿಂದ ಮನುಷ್ಯನಿಗೆ ಸುಖ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತಾತ್ಪರ್ಯ. ಸಾಕು ಇದ್ದದ್ರೊಳಗೆ ಭಗವಂತ ಇಷ್ಟರು ಕೊಟ್ಟಾನಲ್ಲ, ಮತ್ತೊಬ್ಬರಿಗೆ ಮನಿ ಇಲ್ಲ, ನಮ್ಗಿರಾಕ್ ಮನಿ ಅದ, ಮತ್ತೊಬ್ಬರಿಗೆ ಏನಂದ್ರೆ ಏನೇನು ಇಲ್ಲ, ನಮ್ಗೆಲ್ಲಾ ಹೊಟ್ಟೆ ತುಂಬ ಊಟ ಅದ, ಮೈ ತುಂಬ ಬಟ್ಟೆ ಅದ, ಸಾಕು ಅಂದೇವಂದ್ರೆ ಎಷ್ಟು ಬದುಕು ಚಂದ ಇರ್ತದ, ಆನಂದ ಇರ್ತದ. ಇನ್ನ ಎಷ್ಟು ಕೊಟ್ರು ಕೂಡ ಆಸೆ ಇನ್ನಿಷ್ಟು ಅನ್ನುವಂತ ಆಸೆ ಇತ್ತು ಅಂದ್ರ ಮತ್ತ ಅವಾಗ ಅನಂತ ದುಃಖನೇ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಒಟ್ಟಾರೆ ತಾತ್ಪರ್ಯ. ಅದಕ್ಕೆ ಇಲ್ಲಿ ಇನ್ನೊಂದು ಕರ್ಮ ನಿಯಮನು ಅಂದರೆ ಇಲ್ಲಿ ಕರ್ಮ ನಿಯಮನ ಅಂದರೆ ಆಸೆಯಿಂದ ಕೂಡಿಕೊಂಡು ಮನುಷ್ಯನು ತನ್ನ ಇಚ್ಛಿತವಾದ ಪದಾರ್ಥಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ ನಾನಾ ಪ್ರಕಾರವಾದ ಕರ್ಮಗಳನ್ನು ಮಾಡುತ್ತಾನೆ. ಅವುಗಳ ಪಾಪ ಕರ್ಮಗಳನ್ನು ಈ ಲೋಕದಲ್ಲಿಯೂ ದುಃಖ ಕೊಡುತ್ತವೆ, ಪರಲೋಕದಲ್ಲಿಯೂ ನರಕವನ್ನೇ ಉಂಟು ಮಾಡುತ್ತವೆ. ಇನ್ನು ಪುಣ್ಯ ಕರ್ಮಗಳ ಸಹ ಈ ಲೋಕದಲ್ಲಿ ದ್ರವ್ಯ ಮೊದಲ ಖರ್ಚಿನ ದ್ವಾರ ದುಃಖ ಕೊಡುತ್ತವೆ, ಪರಲೋಕದಲ್ಲಿ ಕಿಂಚಿತ್ತ ಸುಖ ಕೊಟ್ಟಂತೆ ಮಾಡಿ ಜನನ ಮರಣಾತ್ಮಕ ಸಂಸಾರ ದುಃಖಕ್ಕೆ ಗುರಿ ಮಾಡ್ತಾವ. ಒಮ್ಮೊಮ್ಮೆ ಕರ್ಮಗಳ ವಿಪರೀತ ಫಲಕ್ಕೂ ಹೇತು ಆಗ್ತಾವ. ಈ ರೀತಿಯಾದ ಕರ್ಮಗಳ ಸಮವೂ ಸಹ ಅನರ್ಥವನ್ನು ಉಂಟು ಮಾಡುತ್ತವೆ. ಮೇಲೆ ಹೇಳಿದ ಒಂದೊಂದು ಗುಣದಿಂದಲೇ ಅನೇಕ ಅನರ್ಥಗಳು ಪ್ರಾಪ್ತವಾಗುತ್ತಂದ ಮೇಲೆ ದುರ್ಗುಣಗಳ ಸಮವೂ ಇದ್ದರೆ ಲೆಕ್ಕವಿಲ್ಲದಷ್ಟು ಅನರ್ಥಗಳು ಪ್ರಾಪ್ತವಾಗುತ್ತದೆಂಬ ಇವತ್ತು ಹೇಳುವಂತ ಉದ್ದೇಶ. ಇನ್ನು ಕುಮತಾ ಶಾಸ್ತ್ರ ಅನುಗತಿಯಿಂದ ಹಿಡಿದು ವರ ವೇದಾಗಮ ದೋಷಗಳು ಇವುಗಳನ್ನ ನಾಳೆ ಮುಂದಿನ ಪದ್ಯದೊಳಗೆ ಹೇಳಿ ನಾಳೆ ಮುಕ್ತಾಯ ಮಾಡೋಣ. ಬಹಳ ಇದೊಳಗೆ ದೊಡ್ಡ ಅಂದ್ರೆ ಇವು ನಮ್ಮಲ್ಲಿ ಎತ್ತಿ ತೋರುವಂತ ನಮ್ಮಲ್ಲಿ ಏನು ಗುಣಗಳದಾವಲ್ಲ, ಈ ಗುಣಗಳನ್ನ ನಾವು ವಿಚಾರ ಮಾಡಕ್ ಹೋದ್ರೆ ಒಂದರ ಇಷ್ಟು ನಮ್ಗ ಒಂದ ದುರ್ಗುಣ ಇತ್ತಂದ್ರೆ ಇಷ್ಟು ದುಃಖ ಕೊಡ್ತಾವಂದ್ರ ಅನೇಕ ದುರ್ಗುಣ ಇಟ್ಟುಕೊಂಡು ನಾವು ಪ್ರಪಂಚ ಮಾಡ್ತೇವಂದ್ರ ಅದ್ರಲಿಂದ ನಮ್ಗೆ ಎಷ್ಟು ದುಃಖ ಆಗ್ತದ ಅನ್ನುವಂಥದ್ದನ್ನ ಹೇತು ತಿಳಿಸಾಕ ಇಲ್ಲಿ ಏನೇನದವಪ್ಪ ಅಂದ್ರ ಕಾಮದಿಂದ ಮೋಹ ಇವೆಲ್ಲವೂ ನನ್ನೊಳಗೆ ಇಟ್ಕೊಂಡು ತುಂಬಿಕೊಂಡಿವೆ. ನಾವೆಲ್ಲ ಶಾಸ್ತ್ರ ಕೇಳಿ ನಮ್ ಶಾಸ್ತ್ರಕ್ಕೆ ಬಂದೇವಿ, ನಮ್ ಶರೀರ ಮುಪ್ಪಾಗ್ಯದ, ನಾವೇನೋ ಇಂಥವ್ ಕಾರ್ಯಗಳನ್ನ ಮಾಡ್ತೇವಂದ್ರೂ ಕೂಡ ಈ ಸ್ಥೂಲ ಶರೀರದಿಂದ ಮಾಡ್ಲಿಕ್ಕೆ ಕೂಡ ಸೂಕ್ಷ್ಮ ಶರೀರದೊಳಗೆ ಇವು ನಮ್ಮನ್ನ ಬಯಕೆ ಕಾಡ್ತಿರ್ತಾವ. ಒಂದು ಕಾಮ ವಿಕಾರ ಆಗ್ಲಿ, ಇನ್ನ ಶ್ರೀಮಂತ ಆಗ್ಬೇಕು ಅಂತ ಆಸೆ ಆಗ್ಲಿ, ಇನ್ನ ಭೋಗಗಳನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಅದು ಸೂಕ್ಷ್ಮ ಶರೀರ ಮಾಡಕ್ ಆಗುದಿಲ್ಲ, ಅಶಕ್ತಿ ಆಗ್ಯದ, ವಯಸ್ಸಾಗ್ಯದ, ನಿಗುದಿಲ್ಲ. ಇದ್ರೂ ಕೂಡ ಸೂಕ್ಷ್ಮ ಮನುಷ್ಯನೊಳಗ ವಾಸನ ಇರ್ತಾವು.
ಆ ವಾಸನ ನಷ್ಟ ಮಾಡ್ಕೊಳಕ್ ನಮಗ್ ಹೇಳ್ತಾರ. ಇದು ಈಗ ಸ್ಥೂಲ ಶರೀರ ಕೇಳುದಿಲ್ಲ. ಈಗ ಸೂಕ್ಷ್ಮ ಶರೀರದೊಳಗ ವಾಸನ ನಮ್ಮನ್ನ ಏನ್ ಮಾಡ್ತಾವ ಅಂದ್ರ ಇವು ಬಯಕೆಗಳು ಕಾಣಲದಂಗ ಗುಪ್ತವಾಗಿರ್ತಾವ. ಅವು ಏನ್ ಮಾಡ್ತಾವ ಒಂದೊಂದು ಸಂದರ್ಭದೊಳಗ ಅಲ್ಲೇ ಮನುಷ್ಯನಾಗೆ ಅವ ಏನ್ ಮಾಡ್ತಾನ ಅದನ್ನ ಚಿಂತನ ಮಾಡ್ತಾನ. ಆ ಚಿಂತನ ಮಾಡುವುದರಿಂದ ನಮಗ ಅನೇಕ ಜನ್ಮದ ಪಾಪ ಮುಂದ ಸಂಗ್ರಹ ಆಗ್ತದ. ಅದಕ್ಕೆ ಇವು ಕಳ್ಕೊಬೇಕಾಗ್ಯದ. ಕಳ್ಕೊಳ್ಳೋ ಸಂಬಂಧ ನಮಗ್ ಹೇಳ್ತಾರ, ಮತ್ತೊಬ್ರಿಗೆಲ್ಲ. ನಮ್ಮ ದೋಷಗಳನ್ನ ನಾವು ನೋಡ್ಕೊಂಡ ಎಣಿಕೆ ನೋಡಿದಾಗ ಈ ನನ್ನ ದೋಷಗಳು ಏನಾದ್ರು ನನಗ್ ಕಾಣ್ತದ, ನಿನಗ್ ಕಾಣೋದಿಲ್ಲ. ಅವು ಗೌಪ್ಯವಾಗಿ ಕಾಣಲಾರ್ದಂಗ ನಾ ಒಳಗ್ ಮುಚ್ಚಿರ್ತೀನಿ. ಅವು ಒಂದೊಂದ್ ಸಂದರ್ಭದೊಳಗ ಹೆಂಗಂದ್ರ ಜೇಡ್ರ ದಾಸಮಯ ಒಂದ್ ವಚನ ಹೇಳ್ಯಾರ ನೋಡ್ರಿ. ಏನ್ ಅವ್ರು ಎಷ್ಟ್ ಚಂದ ಹೇಳ್ಯಾರಂದ್ರ, ಮಠದೊಳಗಿನ ಬೆಕ್ಕು ಸಟಗನ ಭಕ್ತಿ ದಿಟವೆಂದು ನಂಬಲು ಬೇಡ. ಮಠದೊಳಗಿನ ಬೆಕ್ಕು ಇಲಿಯನ್ನು ಕಂಡೊಡನೆ ಪುಟಿ ನಗಿದಂತಾಯ್ತು ಕಣ ರಾಮನಾಥ ಅಂತ ಒಂದ್ ವಚನ ಹೇಳ್ಯಾರ. ಆ ಹೇಳುವ ಉದ್ದೇಶ ಹೇತು ಏನದಂದ್ರ ರಾಮದಾಸರದು, ರಾಮನಾಥನ ಇವತ್ತ ಅವ್ರದ್ದು ಜೇಡ್ರ ದಾಸಮಯನ ಉದ್ದೇಶ ಏನದಲ್ಲಿ ಅಂದ್ರ, ನಮ್ಗೆಲ್ಲಾ ಆಗ್ಯದಪ್ಪ ಅಂತ ಸುಮ್ಮ ಕೂತೇವಂದ್ರು ಕೂಡ ಬೆಕ್ಕ ಮಠದ ಆ ಮಠದಿನ ಶಾಸ್ತ್ರ ಪುರಾಣ ಕೇಳಿ ಸುಮ್ ಕೂತದ ಅಂದ್ರು ಕೂಡ ಒಂದು ವಿಷಯ ಅಂದ್ರ ಒಂದು ಏನ್ ಅದಕ್ಕ ಒಂದ್ ಇಲಿಗಿಲಿ ವಿಷಯ ಬತ್ತು ಅಂದ್ರ ಆ ಮಠದ ವ್ಯವಹಾರನು ಬಿಡ್ತದ. ಸುಮ್ ಕೂತದ್ ಬಿಟ್ಟು ಹೆಂಗ ಬದುಕನೆ ಸಿಗದ ಅದು ಇಲಿಯನ್ನ ಹಿಡಿತದ. ಹಂಗ ನಮಗೂ ವಯಸ್ಸಾಗ್ಯದ, ಮುಪ್ಪಾಗ್ಯದ, ನಾವು ಸುಮ್ ಕೂತೇವಿ, ಶಾಸ್ತ್ರ ಕೇಳ್ತೇವ ಅಂದ್ರ ಒಂದ್ ಸಂದರ್ಭದೊಳಗ ಆ ವಿಷಯ ಆ ನನ್ನ ಸಂಬಂಧ ಬೇಕಂತ ವಿಷಯ ಬತ್ತು ಅಂದ್ರ ಒಳಗೆ ಕೂತಂತದು ಏನ್ ಮಾಡ್ತದ, ಭಯಕ್ಕೆ ಹೊರಗೆ ಜಿಗದ ಓಡಿ ಬರ್ತದ. ಅದಕ್ಕ ನಾವು ಎಲ್ಲಾ ಆಗ್ಯದಪ್ಪ ಅಂದ್ರು ಸುಮ್ ಕೂತೇವಂದ್ರು ಕೂಡ ಒಳಗೆ ಸೂಕ್ಷ್ಮತೆ ಇರ್ತಾವು. ಆ ಸೂಕ್ಷ್ಮತೆಯನ್ನ ಕಳ್ಕೊಳ್ಳೋದು ಒಂದು ಎತ್ತಿ ತೋರಿಸ್ತಾರ. ನಮಗೆ ಎಲ್ಲಾ 80 ವರ್ಷ ಆಗ್ಯದ, ಇಂದ್ರಿಯಗಳೆಲ್ಲ ಶೀತಲ ಆಗ್ಯಾವು, ನಾವೇನ್ ಮಾಡ್ತೇವ ಅಂತ ಮಂದಿ ತಿಳ್ಕೊಂತಾರ. ಮಾಡಿದ್ರು ದೇಹದಿಂದ ಮಾಡ್ಲಿಕ್ಕೂ ಕೂಡ ಸೂಕ್ಷ್ಮ ಶರೀರದಿಂದ ಅಂತ ಕೇಳಲ್ಲ. ಕಾಯ ವಾಚ ಮನಸ್ಸಲಿಂದ ಪುಣ್ಯನ ಪಾಪನು ಅಕ್ಕವಂತೆ ನಿನ್ನೆ ಹಿಂದೆ ಹೇಳ್ಕೊತ ಬಂದಾರ. ಅದರಂಗ ಇಲ್ಲಿ ಸೂಕ್ಷ್ಮ ಶರೀರ ಇದ್ದು ಇಂದ್ರಿಯಾದಿಗಳನ್ನು ಭೋಗ ಮಾಡ್ತದ ಈ ಜೀವ. ಆ ಭೋಗವನ್ನ ಕಳ್ಕೊಳಕ ಇದು ನಮಗ ಇಲ್ಲಿ ಏನಾಗ್ತಾರಪ್ಪ ಅಂದ್ರ ಒಳ್ಳೊಳ್ಳೆ ತಿವ್ದು ಹೇಳ್ತಾರ. ಅದಕ್ಕ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರ ಆ ಬಯಕೆಗಳನ್ನ ನಷ್ಟ ಮಾಡಕ ಭಗವಂತನ ಚಿಂತನೆ ಬಂದಾಗ, ದುಃಖ ದುಮ್ಮಾನ ಮಾನ ಅಪಮಾನ ಬಂದಾಗ ಸಹನ ಮಾಡಿಕೊಳ್ಳುವಂತ ಶಕ್ತಿಯನ್ನ, ಇಲ್ಲಿ ನಿರೋಧಕ ಶಕ್ತಿಯನ್ನ ನಾವು ಹೆಂಗ್ ಡಾಕ್ಟರ್ ಚುಚ್ಚಿ ರೋಗ ಬರ್ಲಾರ್ದಂಗ ಕಾಯ್ಕೋತಾರ, ಹಂಗ ನಮ್ಮ ಒಳಗ ಪಾಪ ಬರ್ಲಾರ್ದಂಗ ಇಂತ ವೃತ್ತಿ ಮಾಡ್ದೇವಂದ್ರ ಅವು ಪಾಪ ಗಡಿಸುದಿಲ್ಲ, ಒಳಗಿನ ವಾಸನ ನಾಶ ಆಕ್ಕವು ಅನ್ನುವಂತ ಹೇಳುವಂತ ಉದ್ದೇಶ ಇಲ್ಲಿ ಹೇಳ್ಕೋತ ಬಂದಾರ. ಅಂತ ಜ್ಞಾನವನ್ನ ವಿಚಾರವನ್ನ ನಾವು ನೀವು ಇನ್ನೆಷ್ಟು ಆಳಕ್ಕೆ ಹೋಗಿ ನನ್ನೊಳಗ ದೋಷಗಳನ್ನ ಕಳ್ಕೊಂಡು ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗುವುದೇ ನಮ್ಮೆಲ್ಲರ ಉದ್ದೇಶ ಅದ. ವಿವೇಕವುಳ್ಳವರಾಗೋಣ, ಭಗವಂತನಿಗೆ ಪ್ರೀತಿಗೆ ಪಾತ್ರ ಆಗೋಣ. ನನ್ನೊಳಗೆ ನಾನು ಭಗವಂತ ಹೊರಗಿಲ್ಲ. ನಾವು ಕಾಯದಿಂದರ ಮಾಡು, ವಾಣಿಲಿಂದರ ಮಾಡು, ಮನಸ್ಸಿನಿಂದ ಮಾಡಿದಂತ ಪಾಪ ಪುಣ್ಯಗಳನ್ನು ಭಗವಂತ ಎಲ್ಲಾ ಗುರ್ತಾಗ್ತಾವ ಅನ್ನುವಂತ ಹೇತು ಇಟ್ಕೊಂಡು ನಾವು ಆದಷ್ಟು ಭಗವಂತನ ಪ್ರೀತಿಗೆ ಪಾತ್ರ ಆಗುವ ಕಾರ್ಯಗಳನ್ನ ನೀವು ಮಾಡೋಣ. ಅಂತ ಶಕ್ತಿಯನ್ನ ನಿಮಗ ಸಿದ್ಧಾರೂಢರ ಕರುಣಿಸಲಿ. ನೀವು ಕೂಡ ಆ ಸಿದ್ಧಾರೂಢನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ 2 ಮಾತುಗಳನ್ನ ಏನೋ ಹೆಚ್ಚು ಕಡಿಮೆ ಆದ್ರೂ ಕೂಡ ನನ್ನನ್ನು ತಾವು ಎಲ್ಲರೂ ಕ್ಷಮಿಸ್ತೀರಿ ಅನ್ನುವಂತ ಉದ್ದೇಶ ಇಟ್ಟುಕೊಂಡು ನಾ ಮಾತಾಡ್ತೀನಿ. ಅದಕ್ಕೆ ನನ್ನೊಂದ್ 2 ಮಾತುಗಳನ್ನ ಸದ್ಗುರು ಸಿದ್ಧಾರೂಢ ಪಾದಕ್ಕೆ ಅರ್ಪಿಸಿ ಮುಕ್ತ ಮಾಡ್ತೇನ್ರಿ. ಈ ಕಾರ್ಯಕ್ರಮವಾಗಿಯಾದಂತ ತಮ್ಮೆಲ್ಲರ ಶರಣ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.